ಈ ನಾಡಿನ ಅಸ್ಮಿತೆಯ ಸಲುವಾಗಿ ತನ್ನಂತ ವರ್ತನೆ ಮಾಡಿಕೊಂಡಂತ ವೀರರಾಣಿ ಕಿತ್ತೂರು ಚೆನ್ನವರನ್ನ ಈ ಭೂಮಿಗೆ ಕೊಡುಗೆಯಾಗಿರ್ತಕ್ಕಂಥ ತಾಯಿ ಪದ್ಮಾವತಿಯನ್ನ, ಮನೆಯಲ್ಲಿರುವ ಗಣೇಶನನ್ನು ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾನನ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಡೆಬಿಡುಗಳನ್ನು ಕಟ್ಟಿದಂತ ಲೋಕಮಾನ್ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ, ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕರಿನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯ ಯಜ್ಞಕ್ಕಾಗಿ ಸಾವಿರ ಸಂಖ್ಯೆಯ ಸ್ವಾತಂತ್ರ್ಯ ಸೇನಾನಿಗಳನ್ನು ಹುಟ್ಟುಹಾಕಿದಂತ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ, ತನ್ನ 24ನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗಕ್ಕೆ ಎತ್ತಿರಬೇಕಾದ್ರೆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿತರಂತ ವೀರ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ತಾಯಿ ವಿದ್ಯಾವತಿಯನ್ನ, ದುಶ್ಮನೋं की गोलियां मैं नहीं खाऊंगा मैं ಆಜಾದಿ ಮರುಂಗ, ವೈರಿಗಳ ಗುಂಡೇಟನ್ನು ನಾನು ತಿನ್ನೋದಿಲ್ಲ, ನಾನು ಆಜಾದಾಗಿದ್ದೇನೆ, ಆಜಾದಾಗಿಯೇ ಹುತಾತ್ಮನಾಗುತ್ತೇನೆ ಎಂದು ಇತಿಹಾಸದ ಪುಟದಲ್ಲಿ ಆಜಾದಾಗಿಯೇ ಹುತಾತ್ಮನಾದಂಥ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಗ್ರಾಣಿ ದೇವಿಯನ್ನ, 24ನೇ ವರ್ಷಕ್ಕೆ ತಾನು ಹುತಾತ್ಮ ಆಗ್ತಿರ್ಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಹುತಾತ್ಮನಾದಂಥ ವೀರ ಸಿಂಧೂರ್ ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ನರಸವಳನ್ನ, ಈ ದೇಶದಲ್ಲಿ ಆಜಾದ್ ಹಿಂದ್ ಫೌಜನ್ನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಬಿಡುಗಳನ್ನು ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ, ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋ ಚಿಂತನೆಯೊಂದಿಗೆ ಈ ದೇಶಕ್ಕೆ ಒಂದು ವಿಶೇಷವಾದಂತ ಸಂವಿಧಾನವನ್ನು ಕೊಟ್ಟಂತ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ, 2016ರ ಸಂದರ್ಭದಲ್ಲಿ ನಮ್ಮಗಳ ನಾಲಿಗೆಗಾಗಿ ಹುತಾತ್ಮನಾದಂತ ಸಿಯಾಚಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಕಾರ್ಗಿಲ್ ಯುದ್ಧದ 26ನೇ ವರ್ಷಾಚರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಬಾಗಲಕೋಟ್ ಮತಕ್ಷೇತ್ರವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹರಿಕಾರ ಅಂತೇಳಿ ಬಹುಶಃ ಮನೆ ಮನೆಗೂ ಚಿರಪರಿಚಿತರಾದಂಥ ಈ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಪ್ಪಟ್ ಅವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಬ್ರಿಗೇಡಿಯರ್ ಸುಧೀಂದ್ರ ಇಟ್ನಾಳ್ ಅವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನೆಚ್ಚಿನ ರಾಷ್ಟ್ರಭಕ್ತರೇ, ಈ ದೇಶವನ್ನು ಕಟ್ಟಲಿಕ್ಕೆ ತಯಾರಾಗಿ ನಿಂತಂತ ನಾನು ಭವಿಷ್ಯದಲ್ಲಿ ಸೈನಿಕನಾಗ್ತೀನಿ ಅಂತಕ್ಕಂಥ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನೆಚ್ಚಿನ ತರುಣರೇ, ತಮ್ಮೆಲ್ಲರಿಗೂ 26ನೇ ವರ್ಷದ ಕಾರ್ಗಿಲ್ ಯುದ್ಧದ ಶುಭಾಶಯಗಳನ್ನು ತಿಳಿಸ್ತಾ ಇದೀಗ ತಾನೇ ಕಾರ್ಯಕ್ರಮ ಮುಂಚೆ ಹಾಡ್ತಿರ್ಬೇಕಾದ್ರೆ ಹೇಳಿದ್ರು, ನಾವೆಲ್ಲರೂ ನಿಂತ್ಕೊಂಡು ಒಂದೇ ಮಾತ್ರ ಗೀತೆಯನ್ನು ಕೇಳಿದ್ವಿ. ಕವಿ ಬಂಕಿಮರು ತಾಯಿ ಭಾರತಿಯನ್ನ ಯಾವ ರೀತಿ ವರ್ಣನೆ ಮಾಡಿದರು? ಆ ತಾಯಿ ಭಾರತೀಯ ಸಲುವಾಗಿನೇ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 527 ಜನ ಯೋಧರು ಹುತಾತ್ಮರಾಗ್ತಾರೆ. ಸುಜಲಾಂ ಸುಫಲಾಂ ಮಾತರಂ ಸಸ್ಯಶ್ಯಾಮಲಾಂ ಮಾತರಂ, ಎಲ್ಲದರಲ್ಲಿ ತಾಯಿಯನ್ನು ಕಂಡಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ, ಎಲ್ಲದರಲ್ಲಿ ತಾಯಿಯನ್ನು ಕಂಡಿದ್ದೀವಿ. ಅದೇ ಒಂದೇ ಮಾತರದಲ್ಲಿ ಕವಿ ಬಂಕಿಮರು ಹೇಳ್ತಾರೆ, ತುಮಿ ದುರ್ಗಾ ದಶಪ್ರಹರಣಧಾರಿಣಿ, ತಾಯಿ ಭಾರತಿನ ಯಾವ ರೀತಿ ವರ್ಣನೆ ಮಾಡಿದರು? ಅದೇ ಒಂದೇ ಮಾತ್ರದಲ್ಲಿ ಕವಿ ಬಂಕಿಮರು ಹೇಳ್ತಾರೆ, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಇದ್ದದ ಕರಕರವಾಲೆ, ತುಮ್ಮಿಯ ಬಲ ಹಾಕೇನೋ ಏತಮ್ಮ, ನೀನೊಬ್ಬಲೇಳ ತಾಯಿ, ನಿನ್ನ ಸಲುವಾಗಿ ಪ್ರಾಣ ಕೊಡ್ಲಿಕ್ಕೆ, ಪ್ರಾಣದ ಹಂಗು ತೊಡೆದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ 99ರ ಸಂದರ್ಭದಲ್ಲಿ 527 ಜನ ಯೋಧರು ಕವಿ ಬಂಕಿಮರ ಹಾಡನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಹುತಾತ್ಮರಾಗ್ತಾರಲ್ಲ, ಇವತ್ತು ಆ ಯೋಧರ ಕಥೆಗಳನ್ನು ನಾವೆಲ್ಲರೂ ಕೇಳಬೇಕಾಗಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 527 ಜನ ಯೋಧರನ್ನ ಕಳ್ಕೊಳ್ತೀವಿ. 1963 ಜನ ಯೋಧರು ತಮ್ಮ ಅಂಗಾಂಗಗಳನ್ನು ಕಳ್ಕೊಂಡು ಅಂಗವಿಕಲರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಂಗಪ್ಪ ಆಲೂರು ಊರಿಗೆ ಹೋಗಿದ್ವಿ ಒಂದು 4-5 ವರ್ಷದ ಹಿಂದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 2 ಕಾಲುಗಳನ್ನು ಕಳ್ಕೊಂಡಂತ ಯೋಧ, 1 ಕೈಯನ್ನು ಕಳ್ಕೊಂಡಂತ ಯೋಧ, ಊಟ ಮಾಡಲಿಕ್ಕೂ ಸರಿಯಾಗಿ ಬರುವುದಿಲ್ಲ. ಅವ್ರ ಊರಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಆ ಯೋಧ ಹೇಳಿದಂತ ಮಾತಿತ್ತಲ್ಲ, ಸರ್ ನಿಮ್ಮ ಮಾತನ್ನು ಕೇಳಿದ ನಂತರ ಆ ಸೈನಿಕ ಹೇಳಿದಂತ ಮಾತು, ರಂಗಪ್ಪ ಆಲೂರು ಹೇಳ್ತಾರೆ, ನಿಮ್ಮ ಮಾತನ್ನ ಕೇಳಿದ ನಂತರ ಸರ್ ನನ್ನ ಭಗವಂತ 2 ಕಾಲನ್ನು ಕಳ್ಕೊಂಡಿರ್ಬೋದು, 1 ಕಾಲನ್ನ ಕಳೆದಿರ್ಬೋದು, ಆದ್ರೆ ವೈರಿಗಳ ರಂಗಗಳನ್ನು ಚೆಂಡಾಡಲಿಕ್ಕೆ
ಮತ್ತೊಂದು ಕೈಗೆ ಆ ಬಟ್ಟಿನ ಟ್ರಗರ್ನಿಂದ ವೈರಿಗಳ ರಂಧ್ರನ ಚೆಂಡಾಡಿನಿ, ಸೈನ್ಯ ಅವಕಾಶ ಕೊಟ್ಟರೆ ಮತ್ತೆ ಸೈನಿಕ ಹೋಗ್ತೀನಿ ಅಂತ ಹೇಳಿ ಆ ಕ್ಷಾತ್ರ ತೇಜವನ್ನು ನಮ್ಮೊಳಗೆ ತಂದ್ಕೋಬೇಕಾಗಿದೆ. ಭಗವಾನ್ ಮಹಾವೀರರು ಹೇಳಿದಂತೆ ಅಹಿಂಸಾ ಪರಮೋ ಧರ್ಮ, 100ಕ್ಕೆ 100 ಸತ್ಯ. ಭಾರತೀಯರು ಯಾರು ಹಿಂಸಾವಾದಿಗಳನ್ನ ಯಾವತ್ತೂ ಹಿಂಸೆಯನ್ನು ಮಾಡಿಲ್ಲ, ಯಾವತ್ತು ಹಿಂಸೆಯನ್ನು ಒಪ್ಪಿಕೊಂಡಂತ ದೇಶ ಭಾರತ ಅಲ್ಲ. ಇವತ್ತಿಗೂ ನಮ್ಮ ಶಾಲಾಗಳ ಮೇಲೆ ಅಹಿಂಸಾ ಪರಮೋ ಧರ್ಮ ಒಂದೇ ಸಾಲ ಕಾಣುತ್ತೆ. ಆದ್ರೆ ಭಗವಾನ್ ಮಹಾವೀರರಿಂದ ಆ 2ನೇ ಸಾಲಿತ್ತಲ್ಲ, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ಎಲ್ಲೆಲ್ಲಿ ಧರ್ಮದ ಹಿಂಸೆ ಆಗುತ್ತಲ್ಲ ಅವ್ರನ್ನ ಕತ್ತರಿಸಿ ಹಾಕಿದ್ರೆ ಅದು ಹಿಂಸೆ ಆಗುತ್ತೆ. ಭಗವಾನ್ ಮಹಾವೀರ ಅವತ್ತೇ ಇದ್ರು. ಇವತ್ತಿಗೂ ಕೂಡ ಇದೇ ತರ ಚಾತ್ರ ತೇಜ ಆ 2ನೇ ಸಾಲಿನ ಮೇಲೆ ನಿಂತ್ಕೊಂಡಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇ 2ನೇ ತಾರೀಕು 99ರ ಸಂದರ್ಭದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಗುಡ್ಡುಗಳನ್ನ ಪಾಕಿಸ್ತಾನ ಸೈನಿಕರು ವಶಪಡಿಸಿಕೊಂಡು ಕೂತ್ಕೊಂಡಿದ್ರು. ಇದಕ್ಕೆ ತಾನೇ ಅದನ್ನ ಬ್ರಿಗೇಡಿಯರ್ ಮಾತನಾಡಿದರು. ಅದನ್ನು ಮತ್ತೊಮ್ಮೆ ತಮ್ಮ ಮುಂದೆ ಪುನರುಚ್ಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷ ನಮ್ಮ ಸೈನಿಕರು ಕೆಳಗಡೆ ಬರ್ತಿರ್ಬೇಕಾದ್ರೆ ಅದೇ ಸಮಯವನ್ನು ಸಾಧಿಸ್ಕೊಂಡು ಕೂತ್ಕೊಂಡಂತ ಪಾಕಿಸ್ತಾನ ನಮ್ಮದೇ ಸಂಘರ್ಗಳನ್ನ, ನಮ್ಮದೇ ಬಂಕರ್ಗಳನ್ನ, ನಮ್ಮದೇ ಲಾಂಚರ್ಗಳನ್ನ, ನಮ್ಮದೇ ಮದ್ದುಗುಂಡುಗಳನ್ನ ಎಲ್ಲವನ್ನ ಸ್ಪರ್ಶಿಸ್ಕೊಂಡು ಕೂತ್ಕೊಂಡು ಮೇಲ್ಗಡೆ ಕೂತಿದ್ರು. ಮೇಲ್ಗಡೆ ಇರೋದು ಭಾರತದ ಸೈನಿಕರಲ್ಲ, ಮೇಲ್ಗಡೆ ಇರೋದು ಪಾಕಿಸ್ತಾನಿ ಸೈನಿಕರು ಅಂತಕ್ಕಂಥ ವಿಷಯ ಗೊತ್ತಾದಾಗ ಮೊಟ್ಟ ಮೊದಲ ಬಾರಿಗೆ ಅವ್ರು ನೋಡ್ಲಿಕ್ಕೆ ಹೋಗಿದ್ದು ಕ್ಯಾಪ್ಟನ್ ಸೌರಭ್ ಖಾಲಿ ನೇತೃತ್ವದಲ್ಲಿ 5 ಜನ ಸೈನಿಕರು. ಜಾಟ್ ರೆಜಿಮೆಂಟ್ಗೆ ಸೇರಿದಂತ ಹುಡುಗ, 23 ವರ್ಷದ ತರುಣ, ಗುಡ್ಡವನ್ನು ಹತ್ತಾರೆ. ಗುಡ್ಡವನ್ನು ಹತ್ತಿದ ನಂತರ ಮೇಲ್ಗಡೆ ಪಾಕಿಸ್ತಾನ ಸೈನಿಕರಿದ್ರು. ಬಹಳ ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನಿಕರಿದ್ದಾಗ ಅವ್ರ ಜೊತೆಗೆ ಅತ್ಯಂತ ಕ್ಷಾತ್ರ ತೇಜದಿಂದ ಹೋರಾಟ ಮಾಡ್ತಿರ್ಬೇಕಾದ್ರೆ ಭಾರತದ 5 ಜನ ಸೈನಿಕರನ್ನು ಬಂಧಿಸಿ ಪಾಕಿಸ್ತಾನ ಕರ್ಕೊಂಡು ಹೋಗ್ತಾರೆ. ಈ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಕೇಳ್ತಾರೆ, ಭಾರತದ ಇಂಟೆಲಿಜೆನ್ಸ್ ಕುರಿತು ಮಾಹಿತಿ ಕೊಡ್ಲಿಕ್ಕೆ ಕೇಳ್ತಾರೆ. ಯಾವುದಕ್ಕೂ ಕ್ಯಾಪ್ಟನ್ ಸೌರಭ್ ಖಾಲಿ ಉತ್ತರ ಕೊಡದೇ ಇದ್ದಾಗ ಸಿಗರೇಟ್ ಅನ್ನು ಹಚ್ತಾರೆ, ಉದಿನ ಕಡ್ಡಿಯನ್ನು ಹಚ್ತಾರೆ, ಕೈ ಬೆರಳನ್ನು ಕತ್ತರಿಸ್ತಾರೆ, ಕಾಲು ಬೆರಳನ್ನು ಕತ್ತರಿಸಿದ್ರು. ಕೈ ಕಡಿತಾರೆ, ಕಾಲು ಕಡಿತಾರೆ, ಕಾದಕ್ಕೆ ಬಿಳಿದ ಸಲಾಕಿನ ಎಡಕಿನಿಂದ ಬಲಕಿನಿಗೆ, ಬಲಕಿನಿಂದ ಎಡಕಿನಿಗೆ ಹಾಕ್ತಾರೆ. ಕಿವಿಗಳನ್ನು ಕತ್ತರಿಸಿ ತೆಗಿತಾರೆ, ಬಾಯಲ್ಲಿರ್ತಕ್ಕಂಥ ಒಂದೊಂದು ಹಲ್ಲುಗಳನ್ನ ಕಿತ್ತು ತೆಗಿತಾರೆ. ಕೊನೆಗೆ ಮರ್ಮಾಂಗವನ್ನು ಕತ್ತರಿಸಿ ಬಾಯಲ್ಲಿಟ್ಟು 16 ಸುತ್ತು ಗುಂಡನ್ನು ಹಾಕಿ ಕ್ಯಾಪ್ಟನ್ ಸೌರಭ್ ಖಾಲಿ ದೇವರನ್ನ ಭಾರತಕ್ಕೆ ಕಳಿಸ್ತಾರೆ. ಈ ಕಥೆ ಕೇಳಿದ ನಂತರ ಯಾವ ರೀತಿ ತಮ್ಮ ರಕ್ತ ಕುದಿತಾ ಇದೆಯಲ್ಲ ಅದೇ ರೀತಿ ಅವತ್ತು ರಕ್ತ ಕುದಿದ್ದು ವೇದ ಪ್ರಕಾಶ್ ಮಲಿಕ್ ಅವರು, ಮೇಜರ್ ವೇದ ಪ್ರಕಾಶ್ ಮಲಿಕ್ ಅವರು. ಭಾರತವನ್ನು ರಕ್ಷಣೆ ಮಾಡ್ತಿದ್ರೆ ಬಂದಂತ ಪರ್ವೇಜ್ ಮುಷರಫ್ ಭಾರತವನ್ನು ಜಗತ್ತಿನ ಮುಂದೆ ರಕ್ಷಣೆ ಮಾಡ್ತೀನಿ ಅಂತ ಬಂದಿದೆ. ಯಾಕಂದ್ರೆ 1998ರ ಸಂದರ್ಭದಲ್ಲಿ ಭಾರತ ಪೋಖ್ರಾನ್ದಲ್ಲಿ ಬಾಂಬ್ ಸ್ಫೋಟ್ ಮಾಡ್ತಲ್ಲ, ಬಾಂಬ್ ಸ್ಫೋಟ್ ಮಾಡಿದ ನಂತರ ಪಾಕಿಸ್ತಾನ ಒಳಗೊಳಗೆ ಕುದೀತಿತ್ತು. ಹೇಗಾದ್ರೂ ಮಾಡಿ ಭಾರತಕ್ಕೆ ಉತ್ತರ ಕೊಡಬೇಕು, ಭಾರತದ ಮೇಲೆ ಯುದ್ಧ ಸಾರಬೇಕು ಅಂತೇಳಿ ಪಾಕಿಸ್ತಾನ ಒಳಗಡೆ ಕುದೀತಿತ್ತು. ಅತ್ಯಂತ ಚಾಕಚಕ್ಯತೆಯಿಂದ ಮೇ 11, 1998ರಂದು ಅವತ್ತಿನ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ಅವರು, ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವತ್ತಿನ ರಕ್ಷಣಾ ಸಚಿವರಾದಂಥ ಜಾರ್ಜ್ ಫರ್ನಾಂಡಿಸ್ ಅವರು, ರಕ್ಷಣಾ ತಜ್ಞರಾದಂಥ ಬ್ರಿಜೇಶ್ ಮಿಶ್ರಾ ಅವರು, ಒಟ್ಟು ಕೇವಲ 4-5 ಜನರು ಒಂದು ವ್ಯೂವನ್ನು ರಚನೆ ಮಾಡಿ ಯಾವ ರೀತಿ ಇತ್ತು ಪರಿಸ್ಥಿತಿ 98ರ ಸಂದರ್ಭದಲ್ಲಿ ಅಂದ್ರೆ ನಮ್ಮ ಕೈಯಲ್ಲಿದ್ದಂಥ ವಾಚು, ಈ ವಾಚಿನಲ್ಲಿ ಎಷ್ಟು ಸಮಯ ಆಗಿದೆ ಅಂತೇಳಿ ಅಮೆರಿಕದವರು ಅವರನ್ನೇ ಕುತ್ಕೊಂಡು ನೋಡ್ತಿದ್ರಂತೆ. ಯಾಕಂದ್ರೆ ಅಷ್ಟೊಂದು ಬೇಹುಗಾರಿಕೆ ನಮ್ಮ ದೇಶದ ಮೇಲೆ ಇತ್ತು. ಅದೆಲ್ಲವನ್ನ ಭೇದಿಸಿ ಭಾರತ ಹೊತ್ತು ಪೋಖ್ರಾನ್ದಲ್ಲಿ ಬಾಂಬ್ ಸ್ಫೋಟ್ ಮಾಡುತ್ತೆ, ಜಗತ್ತಿಗೆ ಉತ್ತರ ಕೊಡ್ತು. ಆ ಉತ್ತರ ಕೊಟ್ಟ ನಂತರ ಪಾಕಿಸ್ತಾನಕ್ಕೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. 99ರ ಸಂದರ್ಭದಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ಗೆ ಬಸ್ಸನ್ನು ಬಿಡ್ತಾರೆ. ಬಸ್ ಇನ್ನು ಲಾಹೋರ್ಗೆ ಮರಳಿ ಬರ್ತಿರ್ಬೇಕಾದ್ರೆ ಭಯೋತ್ಪಾದಕರನ್ನ ಕಳಿಸಿದಂತ ಹೇಳಿ ದೇಶ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಭಾರತಕ್ಕೆ ಉತ್ತರ ಕೊಡಲೇಬೇಕು ಅಂತ ಪಾಕಿಸ್ತಾನ ಒಳಗೆ ಕುದೀತಿತ್ತು. ಆ ಕಾರಣಕ್ಕಾಗಿ ಕಾರ್ಗಿಲ್ ಗುಡ್ಡವನ್ನು ಸ್ಪರ್ಶಿಸ್ಕೊಂಡು ಕುತ್ಕೊಳ್ತು. ಹತ್ರ 160 ಕಿಲೋಮೀಟರ್ಗೆ ಹೆಚ್ಚು ಆ ದೊಡ್ಡದಾದಂತಹ ಭೂಪ್ರದೇಶ. ಮೇಲ್ಗಡೆ ಕೊಟ್ಟಂತ ಪಾಕಿಸ್ತಾನವನ್ನ ನೋಡ್ಲಿಕ್ಕೆ ಹೋದಂತ ಕ್ಯಾಪ್ಟನ್ ಸೌರಭ್ ಖಾಲಿ ಇಡೀ ಶರೀರ ಛಿದ್ರವಾಗಿ ಹೋಗಿತ್ತು. ಆ ಛಿದ್ರವಾದಂತ ಶರೀರವನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ ನಂತರ ಅವರ ಅಪ್ಪ ಕ್ಯಾಪ್ಟನ್ ಸೌರಭ್ ಖಾಲಿನ ಅಪ್ಪ ಹೇಳ್ತಾನಲ್ಲಿ, ನನ್ನ ಮಗ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿ ಹೋಗಿದ್ದ, ಸೈನಿಕ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿ ಹೋಗಿದ್ದ, ಇಂಪಾರ್ದಲ್ಲಿ ಬಹಳ ಸುಂದರವಾಗಿ ಕಾಣ್ತಿದ್ದ ನನ್ನ ಮಗ. ಪೀಸ್ ಆದಂತ ಶರೀರವನ್ನು ಸ್ವೀಕರಿಸಿ ಕ್ಯಾಪ್ಟನ್ ಸೌರಭ್ ಖಾಲಿನ ಅಪ್ಪ ಹೇಳ್ತಾನೆ, ಮಗನಿಗೆ ಹಾಕಿದಂತ ಟೋಪಿಯನ್ನು ತಾನು ಹಾಕೊಂಡು ಮಗನ ದೇಹದಿಂದ ಇಟ್ಕೊಂಡು ದೊಡ್ಡದೊಂದು ಜೈ ಹೇಳ್ತಾನೆ. ಇದು ಸೈನಿಕರ ಮನೆಗಳು ನೋಡ್ಲಿಕ್ಕೆ ಸಾಧ್ಯ ಇದೆ. ಕ್ಯಾಪ್ಟನ್ ಸೌರಭ್ ಖಾಲಿ ಹುತಾತ್ಮರಾಗಿದ್ರು. ಅದು ಮೇ
ಮೇ 25ನೇ ತಾರೀಕು ನಚಿಕೇತ್ ಅವರು ನಾವು ಪಾಕಿಸ್ತಾನದವರು ಹಿಡ್ಕೊಂಡು ಕೂತ್ಕೊಂಡಿದ್ರು. ನಚಿಕೇತ್ ಅವ್ರು ನೋಡ್ಲಿಕ್ಕೆ ಲೆಫ್ಟಿನೆಂಟ್ ಅಜಾಜ್ ಅವರು ಹೋಗ್ತಾರೆ. ವಿಮಾನ ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಮೇ 25ನೇ ತಾರೀಕು ತಮ್ಮ ಹೆಂಡತಿ ಜಲ್ಜಾನ್ ಜೊತೆಗೆ 6 ವರ್ಷದ ಮಗನ ಅಂಕುಶನ ಜೊತೆಗೆ ತಾಯಿಯ ಜೊತೆಗೆ ತಮ್ಮ ಹುಟ್ಟುಹಬ್ಬದ ಸಂದೇಶಗಳನ್ನ ಫೋನ್ ಮೂಲಕ ಹಂಚ್ಕೊಂಡಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗಿಯಾಗಿದ್ದೀನಿ, ಕಾರ್ಗಿಲ್ ಯುದ್ಧವನ್ನ ಗುಡ್ಡವನಿಗೆ ಎತ್ಕೊಂಡು ಬಂದ ನಂತರ ಮತ್ತೆ ಮನೆಗೆ ಬರ್ತೀನಿ ಅಂತ ಫೋನಲ್ಲಿ ಹಚ್ಕೊಂಡಂತ ಆ ಯೋಧ ಮೇ 27ನೇ ತಾರೀಕು ವಿಮಾನದಲ್ಲಿ ಹುತಾತ್ಮರಾಗ್ತಾರೆ. ಪಾಕಿಸ್ತಾನ ಸೈನಿಕರು ಹಾಕಿದಂತ ಗುಂಡಿಗೆ ವಿಮಾನ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಪ್ಯಾರಾಚೂಟ್ ತೆಗೆದುಕೊಂಡು ಲೆಫ್ಟಿನೆಂಟ್ ಅಜಯ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ದೊಡ್ಡದಂತ ಬಂಡೆಗಳಿಗೆ ಬಡಿದು ತಮ್ಮ ಕಾಲನ್ನು ಮುರ್ಕೊಂಡು ಬೀಳ್ತಾರೆ. ಪಾಕಿಸ್ತಾನ ಸೈನಿಕರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಗುಂಡುಗಳನ್ನ ಹಾಕಿ ಲೆಫ್ಟಿನೆಂಟ್ ಅಜಯ್ ಕೊಂದಾಕ್ತಾರೆ. ಕೊಂದಾಕಿ ಅವ್ರ ದೇಹ ಪಂಜಾಬಕ್ಕೆ ಬಂದಿತ್ತು. ಪಂಜಾಬಕ್ಕೆ ಬಂದಾಗ ಅವತ್ತಿನ 99ರ ಸಂದರ್ಭದಲ್ಲಿ ಅವತ್ತಿನ ಪತ್ರಿಕೆಗಳಲ್ಲಿ ಆ ವರದಿ ಮಾಡುತ್ತೆ, ಬಂದಂತವ್ರು ಎಲ್ಲರೂ ಕಣ್ಣುಗಳು ಒದ್ದೆ ಆಗಿತ್ತು ಅಂತೇಳಿ. ಸಾವಿರಾರು ಜನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರ ಕಣ್ಣುಗಳ ಒದ್ದೆ ಆಗಿತ್ತು. 6 ವರ್ಷದ ಮಗನ ಕೈಯಲ್ಲಿ ಅಪ್ಪನ ದೇಹಕ್ಕೆ ಬೆಂಕಿ ಇಡ್ಲಿಕ್ಕೆ ಕೈಯಲ್ಲಿ ಕಟ್ಟಿಗೆ ಕೊಡ್ತಾರೆ. 6 ವರ್ಷದ ಮಗ ಅಪ್ಪನ ದೇಹಕ್ಕೆ ಬೆಂಕಿ ಇಡ್ತಿರ್ಬೇಕಾದ್ರೆ ಹೇಳಿದಂತ ತಾಕತ್ತಿನ ಮಾತಿದೆಯಲ್ಲ, ಜೋ ಮೇರೆ ಪಪ್ಪ ಕೋ ಮಾರಾಯಣ ಮೈಸ್ಕೊಂಡು ನೈ ಚೋಡಿಂಗಿ ಅಂತ. ಯಾರು ನನ್ನ ತಂದೆ ಬಂದಲ್ಲ ಅವ್ರನ್ನ ಸುಮ್ಮನೆ ಬಿಡಲ್ಲ, ನಾನು ಕೂಡ ಯೂನಿಫಾರ್ಮ್ ಹಾಕಿ ಸೈನಿಕನಾಗ್ತೀನಿ ಅಂತೇಳಿ 6 ವರ್ಷದ ಒಬ್ಬ ಕ್ಷಾತ್ರ ತೇಜದ ಮನೆ ಬಿಟ್ಟಿದಂತ ಹುಡುಗ ಇರ್ತಾನಲ್ಲ. ಇವತ್ತು ಮಿತ್ರ ಆ ಕ್ಷಾತ್ರ ತೇಜನ ನಮ್ಮನ್ನು ನಾವು ಹಾಕೊಂಡು ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಬೇಕಾಗಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯನ್ನು ಕಳ್ಕೊಳ್ತೀವಿ. 26 ವರ್ಷ ಅವರಿಗೆ ಮದುವೆಯಾಗಿ 10 ತಿಂಗಳಾಗಿತ್ತು. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಅವರು ಹುತಾತ್ಮರಾಗ್ತಾರೆ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ಹೆಂಡತಿಗೆ ಒಂದು ಪತ್ರ ಬರೆದಿದ್ರು. ಅದಕ್ಕೆ ಹೆಂಡತಿ ಪ್ರತ್ಯುತ್ತರ ಬರೆದಿದ್ರು. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಅವರ ದೇಹ ಮನೆ ಮುಂದೆ ಬಂದಿತ್ತು. ಹೆಂಡತಿ 3-4 ತಾಸುಗಳವರೆಗೆ ಒಂದೇ ಒಂದು ಕಣ್ಣೀರು ಹಾಕಲಿಲ್ಲ, ಒಂದೇ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಯಾವಾಗ ತಾನು ಬರೆದಂತ ಪಾಕೆಟ್ ಅನ್ನು ನನ್ನ ಗಂಡ ಹೊಡೆದಿರಲಿಲ್ಲ ಅಂತ ನೋಡ್ತಾರಲ್ಲ, ಅವಾಗ ಬಿಕ್ಕಳಿಸಿ ಅಲ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿದ್ದಂತ ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳ್ತಾರೆ, ಅಲ್ಲ ತಾಯಿ 3-4 ತಾಸುಗಳವರೆಗೆ ಒಂದೇ ಒಂದು ಹನಿ ಕಣ್ಣೀರನ್ನೇ ಹಾಕಲಿಲ್ಲ, ಆ ಪಾಕೆಟ್ ಅಲ್ಲಿ ಏನಿದೆ ಅಂತ ಕೇಳಿದಾಗ ತಾಯಿ ಹೇಳ್ತಾರಲ್ಲ, ನನ್ನ ಗಂಡ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನನ್ನು ಕಾರ್ಗಿಲ್ ಯುದ್ಧಕ್ಕೆ ಡೆಪ್ಲಾಯ್ ಮಾಡಿದ್ದಾರೆ. ನೀನು ತುಂಬು ಗರ್ಭಿಣಿರೋದ್ರಿಂದ ನಾಳೆ ನಿನಗೆ ಮಗ ಹುಟ್ಟಬಹುದು ಅಥವಾ ಮಗಳು ಹುಟ್ಟಬಹುದು, ನಿಮ್ಮಪ್ಪ ಇಲ್ಲೇ ಸತ್ತಿದ್ದು ಅಂತೇಳಿ ಮಗನಿಗೋ ತೋರಿಸಿ ನೀನು ಸಾಯಬೇಕು ಅಂತೇಳಿ ಹೆಂಡತಿಗೆ ಪತ್ರ ಬರೆದಿದ್ದಂತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಹೆಂಡತಿ ಗಂಡನಿಗೆ ಪ್ರತ್ಯುತ್ತರ ಬರೆದಿರುತ್ತೆ. ನಾಳೆ ನಿನಗೆ ಹುಟ್ಟುವಂತ ಮಗ ಇರ್ಬೋದು, ಮಗಳು ಇರ್ಬೋದು, ಅವಳಿಗೆ ಅಥವಾ ಅವನಿಗೆ ಕಾರ್ಗಿಲ್ ಗುಡ್ಡವನ್ನು ತೋರಿಸೋದಷ್ಟೇ ಅಲ್ಲ, ನಿಮ್ಮಪ್ಪ ಇಲ್ಲೇ ಸತ್ತಿದಂತೆ ಕಾರ್ಗಿಲ್ ಗುಡ್ಡವನ್ನು ತೋರಿಸೋದಷ್ಟೇ ಅಲ್ಲ, ನಿಮ್ಮಂತೆ ಸೈನಿಕರನ್ನಾಗಿ ಮಾಡ್ತೀನಿ ಅಂತ ಪತ್ರ ಬರೆದಿದೆ. ಆ ಪತ್ರವನ್ನು ನೋಡಿದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 19 ವರ್ಷದ ಒಬ್ಬ ತರುಣ ಈ ದೇಶದ ಕೊನೆಯ ಪರಮವೀರ ಚಕ್ರ ಪ್ರಶಸ್ತಿ ತೆಗೆದುಕೊಳ್ತಾರೆ. ಬಣಾಟಿಯ ಕಾರ್ಯಕ್ರಮವನ್ನು ಕರೆಸಿದ್ವಿ 2019ರ ಸಂದರ್ಭದಲ್ಲಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಗುಂಡು ಹೊಡೆಸ್ಕೊಂಡು ಹುತಾತ್ಮರಾಗಿದ್ದಾರೆ ಯೋಧರು. ಅವರ ಸಮಾಧಿಗಳಿಗೆ ಹೋಗಿ ಮಣ್ಣನ್ನು ತಂದಿದ್ದೀವಿ. ಒಂದ್ ಕಡೆ ವಿಶ್ವಗುರು ಬಸವಣ್ಣನವರ ಸಮಾಧಿ ನೀಡಿಕೊಂಡು ತೇರದಾಳ ಅಲ್ಲಪ್ಪರವಿನ ವಿಶೇಷ ಸ್ಥಳಗಳಿಂದ ಮೃತಿಕೆಗಳನ್ನು ಸಂಗ್ರಹ ಮಾಡಿ ಬನಹಟ್ಟಿಯಲ್ಲಿ 2019ರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ 19ನೇ ವರ್ಷಕ್ಕೆ ಪರಮವೀರ ಚಕ್ರ ತೆಗೆದುಕೊಂಡಂತ ಯೋಗೇಂದ್ರ ಸಿಂಗ್ ಯಾದವ್ ಬಂದಿದ್ರು. ಪರಮವೀರ ಚಕ್ರ ತೆಗೆದುಕೊಳ್ತಿರ್ಬೇಕಾದ್ರೆ ಅವ್ರ ವಯಸ್ಸು ಕೇವಲ 19. 16 ವರ್ಷ 7 ತಿಂಗಳಿಗೆ ಮಿಲಿಟರಿಗೆ ಹೋಗ್ತಾರೆ. ಬಾಡಿ ಫಿಟ್ ಇದ್ದ ಕಾರಣಕ್ಕಾಗಿ. ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಆ ಕಾರಣಕ್ಕಾಗಿ ಯೂನಿಫಾರ್ಮ್ ಹಾಕಲೇಬೇಕು ಅಂತಕ್ಕಂಥ ಹುಚ್ಚಿನೊಂದಿಗೆ ಮಿಲಿಟರಿ ಸೇರ್ಕೊಳ್ತಾರೆ. ತರಬೇತಿ ಮುಗಿದಂತ ದೇಶ ಅವರನ್ನು ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡಿತ್ತು. ಟೈಗರ್ ಇಲ್ಲಿ ಹತ್ತುವಂತ ದೊಡ್ಡದಂತ ಚಾನ್ಸ್ ಅನ್ನು ಅವರಿಗೆ ಕೊಟ್ಟಿತ್ತು. 18 ಜನ ಸೈನಿಕರನ್ನು ಕಟ್ಕೊಂಡು ಗ್ರೆನೇಡಿಯರ್ ಸಿಂಗ್ ಹತ್ತಿರಬೇಕಾದ್ರೆ ರಾತ್ರಿ 2:30 ಸಮಯ. 7 ಜನ ಸೈನಿಕರು ಮೇಲ್ಗಡೆ ಹತ್ತಿದ್ರು. 8ನೇ ಸೈನಿಕ ಹತ್ತಿರಬೇಕಾದ್ರೆ ಪಾಕಿಸ್ತಾನ ಸೈನಿಕರ ಹೆಸರಾಗಿ ಗುಂಡು ಹಾಕಲಿಕ್ಕೆ ಶುರು ಮಾಡ್ತಾರೆ. 11 ಜನ ಸೈನಿಕರು ಕೆಳಗೆ ಹೋಗ್ತಾರೆ. 7 ಜನ ಸೈನಿಕರು ಮೇಲ್ಗಡೆ ಹೋಗ್ಬಿಟ್ರು. ಅವ್ರು ಎದುರಿಗೆ ಇದ್ದಿದ್ದು ಹತ್ರ ಪಾಕಿಸ್ತಾನದ 700ಕ್ಕಿಂತ ಹೆಚ್ಚು ಸೈನಿಕರು. ಒಂದೇ ಒಂದು ಹೆಜ್ಜೆ ಈ ದೇಶದ ಸೈನಿಕ ಹಿಂಗೆಜ್ಜಿಲ್ಲ, ಮುನ್ನುಗ್ತಿದ್ದ. 135 ಪಾಕಿಸ್ತಾನಿ ಸೈನಿಕರನ್ನು ಭಾರತದ 7 ಜನ ಸೈನಿಕರು ಕೊಚ್ಚಾಕ್ತಾರೆ. ಕೊಚ್ಚಾಕಿ ಮುನ್ನುಗ್ತಿರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಜೊತೆಗಿದ್ದಂತ ಒಬ್ಬೊಬ್ಬ ಸೈನಿಕರನ್ನ ಕಳ್ಕೊಳ್ತಾ 6 ಜನ ಸೈನಿಕರನ್ನ ಕಳ್ಕೊಂಡ್ಬಿಟ್ರು. ಕೊನೆಗೆ ಉಳಿದಿದ್ದು ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ. ಬಹಳ ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನಿಕರು ಬರ್ತಿರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಅವರು ಸತ್ತವರಂತೆ ಬೀಳ್ತಾರೆ. 6 ಜನ ಸತ್ತಿದ್ರು, ಹುತಾತ್ಮರಾಗಿದ್ರು. ಸತ್ತಂತ ಸೈನಿಕರಿಗೆ ಮತ್ತೆ ಕೊಂಡ್ತಾರೆ ಪಾಕಿಸ್ತಾನ ಸೈನಿಕರು.
ಯೋಗೇಂದ್ರ ಸಿಂಗ್ ಯಾದವ್ ಅವರ ಬಾಯಲ್ಲಿ ಬೂಟ್ ಇಡ್ತಾರೆ, ಅಶ್ಲೀಲ ಶಬ್ದಗಳಿಂದ ಬೈತಾರೆ. ಹೋಗ್ತಿರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಅವರ ಮೇಲೆ 23 ಗುಂಡೇಟುಗಳನ್ನ ಪಾಕಿಸ್ತಾನ ಸೈನಿಕರು ಹಾಕ್ತಾರೆ. 23 ಗುಂಡೇಟನ್ನು ತಿನ್ನಂತ ಯೋಗೇಂದ್ರ ಸಿಂಗ್ ಯಾದವ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ. ಆದರೂ ಉರ್ದುದಲ್ಲಿ ಪಾಕಿಸ್ತಾನ ಸೈನಿಕರು ಮಾತನಾಡೋದನ್ನ ಕಿವಿ ಕೊಟ್ಟು ಕೇಳ್ತಿದ್ದ. ಕಾರ್ಗಿಲ್ ಗುಡ್ಡವನ್ನ ನಾವು ವಶಪಡಿಸಿಕೊಳ್ಳಲೇಬೇಕು, ಭಾರತಕ್ಕೆ ಉತ್ತರ ಕೊಡಲೇಬೇಕು, ಇನ್ನೂ ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನ್ಯ ಅಲ್ಲಿದೆ ಅಂತೇಳಿ ಉರ್ದುವಿನಲ್ಲಿ ಮಾತನಾಡ್ತಾರನ್ನ ಕೇಳಿದನ್ನ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಗಾದ್ರೂ ಮಾಡಿ ಈ ವಿಷಯವನ್ನ ನನ್ನ ಸೈನ್ಯಕ್ಕೆ ತಿಳಿಸಲೇಬೇಕು ಅಂತೇಳಿ ಪಾಕಿಸ್ತಾನ ಸೈನಿಕರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಎದ್ದು ನಿಲ್ಲುವಂತ ಪ್ರಯತ್ನ ಮಾಡಿ ತಮ್ಮ ಕೈಯಲ್ಲಿದ್ದಂತ ಒಂದು ಜೀವಂತ ಗ್ರೆನೇಡ್ ತೆಗೆದುಕೊಂಡು ಪಾಕಿಸ್ತಾನ ಸೈನಿಕರನ್ನು ಹಾಕ್ಬಿಟ್ಟ. ಪಾಕಿಸ್ತಾನ ಸೈನಿಕರು ಅಲ್ಲಿಂದ ಓಡೋಗ್ತಾರೆ. ಓಡೋದ ನಂತರ ಹೇಗಾದ್ರೂ ಮಾಡಿ ವಿಷಯವನ್ನು ತಿಳಿಸಬೇಕು ಅಂತೇಳಿ ಹತ್ರ 20,000 ಅಡಿ ಮೇಲಿಂದ ಜರಿತಾ ಬಂದು ತನ್ನ ರೆಜಿಮೆಂಟ್ ಹತ್ರ ಬೀಳ್ತಾನೆ. ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವರ ಶರೀರವನ್ನ ನೋಡ್ತಾರಂತೆ ಒಂದ್ಸರಿ. ಈ ದೇಶದ ಸೈನಿಕ ಹೇಳುವಂತ ಮಾತಿದೆಯಲ್ಲ, ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವರು ಯೋಗೇಂದ್ರ ಸಿಂಗ್ ಯಾದವ್ ಅವರ ಶರೀರವನ್ನು ನೋಡ್ತಾರಂತೆ. ನೋಡಿದ ನಂತರ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕೇಳ್ತಾರಂತೆ, ಹೇಗಿದೆಯಪ್ಪ ಅಂತ ಕೇಳ್ತಾರಂತೆ. ಸರ್ ಐ ಆಮ್ ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾರಂತೆ. 23 ಗುಂಡೇಟನ್ನು ತಿನ್ನೋಕೆ ಹೋಗಿಲ್ಲ. ಫಿಟ್ ಅಂಡ್ ಫೈನ್ ಅಂತಂದಾಗ ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವರ ಶರೀರವನ್ನ ಬಟ್ಟೆಯನ್ನು ಬಿಚ್ತಾರಂತೆ. ಬಟ್ಟೆ ಬಿಚ್ಚಿ ಎಲ್ಲ ಬಟ್ಟೆಯನ್ನು ಬಿಚ್ಚಿ ನೋಡ್ತಾರಂತೆ. ಇಡೀ ಶರೀರಕ್ಕೆ ತೂತು ಬಿದ್ದುಬಿಟ್ಟಿತ್ತು, ರಕ್ತ ಬರ್ತಿರ್ಬೇಕಾದ್ರೆ ತಕ್ಷಣ ಇವರನ್ನ ದವಾಖಾನೆಗೆ ಒಯ್ಯಬೇಕು ಅಂತಂದಾಗ ಯೋಗೇಂದ್ರ ಸಿಂಗ್ ಯಾದವ್ ಅವರ ಬೈಯಿಂದ ಬಂದಂತ ಮಾತಿದೆಯಲ್ಲ, ನಾವು ತರುಣರು ಇವತ್ತು ಆ ಮಾತುಗಳು ಎದುರಲ್ಲಿ ಕತ್ಕೋಬೇಕಾಗಿದೆ. ಸರ್ ಮೈ ಮೇರೆ ತೋ ಕ್ಯಾ ಹುವಾ, ದೇಶ ಬಚಾನಾ ಚಾಹಿಯೆ. ನಾನು ಸತ್ರು ಪರವಾಗಿಲ್ಲ, ದೇಶ ಉಳಿಬೇಕು ಅಂತಕ್ಕಂಥ ಚಿಂತನೆಯೊಂದಿಗೆ ಯೋಗೇಂದ್ರ ಸಿಂಗ್ ಯಾದವ್ ಅವತ್ತು ಕೋಮಾಗೆ ಹೋಗ್ತಾರೆ. ಕೋಮಾದಿಂದ ಎದ್ದು ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು. ಈ ದೇಶದ ಕೊನೆಯ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಕೊಡ್ತಾರೆ. ಬನಾಟಿ ಕಾರ್ಯಕ್ರಮದಲ್ಲಿ ನಾವು ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಇನ್ನೊಂದು ಅದ್ಭುತವಾದಂತಹ ವಿಷಯವನ್ನು ಹೇಳಿದ್ರು. ನಾನು ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ 5 ರೂಪಾಯಿಗಳನ್ನು ಕೊಟ್ಟಿದ್ಲು. 5 ರೂಪಾಯಿಗಳನ್ನು ಜೋಪಾನವಾಗಿ ನನ್ನ ಪಾಕೆಟ್ ಅಲ್ಲೇ ಇಟ್ಕೊಂಡಿದ್ದೆ. ಪಾಕೆಟ್ ಅಲ್ಲೇ ಇಟ್ಕೊಂಡ ಕಾರಣಕ್ಕಾಗಿ ನನ್ನ ತಾಯಿಯ ಋಣ ನನ್ನ ಜೊತೆಗಿತ್ತು, ಭಾರತ ಮಾತೆಯ ಋಣ ನನ್ನ ಜೊತೆಗಿತ್ತು. ಪಾಕಿಸ್ತಾನ ಸೈನಿಕರ ಹಾಕಿದಂತ ಒಂದೇ ಒಂದು ಗುಂಡು ನನ್ನ ಎದೆಯನ್ನು ಹೋಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬನಟ್ಟಿಯಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀನಿ ಅಂತೇಳಿ ಯೋಗೇಂದ್ರ ಸಿಂಗ್ ಯಾದವ್ ಕಲ್ಪನೆ ಮಾಡ್ಕೊಳ್ಳಿ. ಇವತ್ತಿನ 19 ವರ್ಷದ ತರುಣಿಯರು, ನಮ್ಮಪ್ಪ ನನಗೆ ಬೇಕಾಗಿರೋ ಟೀ ಶರ್ಟ್ ಕೊಡಿಸಲಿಲ್ಲ, ಪ್ಯಾಂಟ್ ಕೊಡಿಸಲಿಲ್ಲ, ಧುಮಕಿ ಕೊಡಿಸಲಿಲ್ಲ, ಕಾಲಲ್ಲಿ ಚೈನ್ ಕೊಡಿಸಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಜನರನ್ನ ನೋಡಿದ್ದೀವಿ. ಮೊನ್ನೆ ಹಾವೇರಿ ಒಬ್ಬ ಹುಡುಗ ಅಪ್ಪ ನನಗೆ ಬೈಕ್ ಕೊಡಿಸಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಡಿಪ್ಲೊಮಾ ಫೈನಲ್ ಇಯರ್ ಓದ್ತಕ್ಕಂಥ ಹುಡುಗ, ನನ್ನ ಮಗ ಸತ್ತೋಗ್ಬಿಟ್ಟ ಅಂತೇಳಿ ತಾಯಿ ರೇಡಿಗೆ ತನ್ನ ತಲೆ ಕೊಟ್ಟು ತಾಯಿ ಕೂಡ ಸತ್ತೋಗ್ಬಿಟ್ಲು. ಮಿತ್ರ 2017-18 ಇಟ್ಕೊಂಡು 2024-25 ಯಾರು ನಾವು UPSC ಮಾಡ್ತೀವಿ ಅಂತ ಹೊರಟ್ರು, ಯಾರು ನಾವು KPSC ಮಾಡ್ತೀವಿ ಅಂತ ಹೊರಟ್ರು, ಯಾರು ನಾವು JEE ಓದ್ತೀವಿ ಅಂತ ಹೊರಟ್ರು, ಯಾರು IIT ಮಾಡ್ತೀವಿ ಅಂತ ಹೊರಟ್ರು, ಯಾರು CA ಮಾಡ್ತೀವಿ ಅಂತ ಹೊರಟ್ರು, ಯಾರನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗದೇ ಇರೋ ಕಾರಣಕ್ಕಾಗಿ ಡಿಪ್ರೆಸ್ಸಿಗೆ ಒಳಗಾಗಿ ಇವು ಕಳೆದ 7 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ತರುಣರ ಸಂಖ್ಯೆ 87,486. ತಾಯಿಗೆ ಮಗ ಆಗ್ಬೇಕಾದಂತ ತರುಣ, ತಂದೆ ತಾಯಿಗೆ ಮಗಳಾಗಬೇಕಾದಂತ ತರುಣಿ, ದೇಶ ಕಟ್ಟಬೇಕಾದಂತ ತರುಣಿಯರು ಈ ರೀತಿ ಅಡ್ಡದಾರಿ ಹಿಡ್ಕೊಂಡು ಡಿಪ್ರೆಸ್ ಒಳಗಾಗ್ತಿದ್ದಾರೆ. ಮಿತ್ರೆ, ನಮ್ಮ ಸೈನಿಕರ ಆತ್ಮಬಲವನ್ನು ತುಂಬಲಿಕ್ಕೆ ನಾವೆಲ್ಲರೂ ಎಂಥದೇ ಪರಿಸ್ಥಿತಿ ಬಂದ್ರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಎಂಥದೇ ಪರಿಸ್ಥಿತಿ ಬಂದ್ರು ನನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಕೆಲವರು ಶೇರ್ ಮಾಡುತ್ತಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ಸೂರಜ್ ಭಾನ್ ಹುತಾತ್ಮ ಆಗ್ತಾನೆ. 21 ವರ್ಷ ಹುಡುಗರಿಗೆ ಹುತಾತ್ಮ ಆಗ್ತಿರ್ಬೇಕಾದ್ರೆ 21 ವರ್ಷ ಇತ್ತು. ಹುತಾತ್ಮನಾಗಿ ದೇಹ ಮನೆ ಮುಂದೆ ಬಂದಿತ್ತು. ದೇಹ ಮನೆ ಮುಂದೆ ಬಂದಾಗ ಅಧಿಕಾರಿಗಳ ಹುಡುಗನ ಶರೀರವನ್ನು ತಂದಿದ್ರಂತೆ. ತಂದಾಗ ಅವರಪ್ಪ ಓಡ್ತಾ ಬಂದು ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನಂತೆ. ದಯವಿಟ್ಟು ಬಾಡಿಯನ್ನು ಬಿಚ್ಚಬೇಡಿ, ನಾನು ನೋಡ್ಬೇಕು, ನಾನು ನೋಡಿದ ನಂತರ ಬಾಡಿಯನ್ನು ಬಿಚ್ಚಬೇಕು ಅಂತ ಹೇಳ್ತಾನಂತೆ. ಅಲ್ಲಿವರೆಗೆ ನಿಂತ್ಕೋತಾರಂತೆ ಅಧಿಕಾರಿಗಳು. ಬಾಡಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾರಂತೆ. ಅಪ್ಪನ ಮುಂದೆ ಬಾಡಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾರಂತೆ. ಯಾಕಂದ್ರೆ ಎಲ್ಲ ಗುಂಡೇಟುಗಳು ನನ್ನ ಮಗನ ಎದೆಗೆ ಬಿದ್ದಿದ್ರೆ ಮಾತ್ರ ಆತ ನನ್ನ ಮಗ. ಒಂದು ವೇಳೆ ವೈರಿಗಳು ಹಾಕಿರುವಂತ ಒಂದೊಂದು ಗುಂಡೇಟುಗಳ ಬೆನ್ನಿಗೆ ಏನಾದ್ರು ಬಿದ್ದರೆ ಹೇಡಿ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ, ತೆಗೆದುಕೊಂಡು ಹೋಗಿ ಅಂತ ಹೇಳ್ತೇನೆ ಅಂತ ಹೇಳಿ ಅಪ್ಪ ಹೇಳಿದಂತೆ. ಬಾಡಿಯನ್ನು ಬೀಸ್ತಾರೆ. ಎಲ್ಲ ಗುಂಡೇಟುಗಳು ಎದೆಗೆ ಬಿದ್ದಿತ್ತು. ಅಪ್ಪ ಹೇಳ್ತಾನೆ, ಎಸ್ ಈ ಕನ್ಫರ್ಮ್ ಆಯ್ತು, ಈತ ನನ್ನ ಮಗನೇ.
ಮುಂದೊಂದು ಸೂರಜ್ ಬಾಬು ಅಪ್ಪ ಹೇಳ್ತಾರೆ, ನನಗೆ ಇನ್ನೂ 2 ಗಂಡು ಮಕ್ಕಳಿದ್ದಾರೆ, ದೇಶ ಅವಕಾಶ ಕೊಟ್ಟರೆ, ಸೈನ್ಯ ಅವಕಾಶ ಕೊಟ್ಟರೆ ಗುಂಡೊಡಿಸ್ಕೊಂಡು ಎದೆಗೆ ಗುಂಡೊಡಿಸ್ಕೊಂಡು ಹುತಾತ್ಮರಂತ ಮನೆತನ ನಮ್ಮದು, ಆ ಕಾರಣಕ್ಕಾಗಿ ಇನ್ನೂ 2 ಗಂಡು ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ತೀನಿ ಅಂತ ಅಪ್ಪ ಮಗನ ದೇಹದ ಮುಂದೆ ನಿಂತ್ಕೊಂಡು ವಾಗ್ದಾನ ಮಾಡ್ತಾನಲ್ಲ, ಇದು ದೇಶದ ಸೈನಿಕರ ತಾಕತ್ತು. ನಿವೃತ್ತ ಸೇನೆಯ ಸೇನಾಧಿಕಾರಿ ರಾಣಾ ಸಿಂಗ್ ಅವ್ರ ಮಗ ಜಯಪ್ರಕಾಶ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. ಬಾಡಿಯನ್ನು ತರುವಂತ ಪರಿಸ್ಥಿತಿ ಇರಲಿಲ್ಲ. ಇಡೀ ಬಾಡಿ ಚಿದ್ರ ಮೋಟಾರ್ ಶೆಲ್ ದಾಳಿಗೆ ತುತ್ತಾಗಿ ಇಡೀ ಬಾಡಿ ಛಿದ್ರವಾಗಿ ಹೋಗಿತ್ತು. ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಮಗನ ಚಿತಾಭಸ್ಮವನ್ನು ಮನೆಗೆ ತಂದಿರ್ತಾರಂತೆ. ಮಗನ ಚಿತಾಭಸ್ಮವನ್ನು ಮನೆಗೆ ತಂದಾಗ ಅವರಪ್ಪ ಹೇಳ್ತಾನಲ್ಲ, ಹೆಂಡತಿಗೆ ಒಂದ್ಸರಿ ಗಟ್ಟಿಯಾಗಿ ತಪ್ಪಿಕೊಂಡು ಹೇಳ್ತಾನಂತೆ, ಯಾರ ಮಗನಾದ್ರೂ ದೇಶಕ್ಕಾಗಿ ಸಾಯಲೇಬೇಕು. ಇವತ್ತು ಆ ಅವಕಾಶ ನಮ್ಮ ಮನೆಗೆ ಬಂದಿದೆ. ಬಂದಂತ ಅಧಿಕಾರಿಗಳು ಕೇಳ್ತಾರಂತೆ, ನನ್ನ ಮಗ ಹುತಾತ್ಮನಾಗ್ತಿರ್ಬೇಕಾದ್ರೆ ಎಲ್ಲ ಗುಂಡೇಟುಗಳು ಎದೆ ತಿಂದಿದ್ದಂತಾನೆ, ಸಾಕು ಸಾಕು ಅಂತೇಳಿ ಅಪ್ಪ ಕಣ್ಣೀರಲ್ಲಿ ಏನು ಹಾಕ್ತಾ 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 ತನ್ನನ್ನು ತನ್ನ ಮಗನ ದೇಹದ ಮುಂದೆ ನಿಂತ್ಕೊಂಡು ಜೈಕಾರ ಹಾಕ್ತಾರಲ್ಲ, ಇದು ಸೈನಿಕರ ಮನೆಗಳಲ್ಲಿ ನಡೆಯುವಂಥ ಕಥೆಗಳು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ದಿಲೀಪ್ ಪೋತರಾಜ್ ಅವರ ಸಮಾಧಿ ಹೋಗಿದ್ವಿ. ಗದ್ದಾಳದ ದಿಲೀಪ್ ಪೋತರಾಜ್ ಅವರ ಸಮಾಧಿಗೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ರು. 3ನೇ ಮಗುವಿನ ಗರ್ಭಾವಸ್ಥೆಯಲ್ಲಿದ್ದರು. 3ನೇ ಮಗುವಿನ ಗರ್ಭಾವಸ್ಥೆಯಲ್ಲಿದ್ದಾಗ ಸೈನ್ಯದಿಂದ ಒಂದು ಕರೆ ಬರುತ್ತೆ, ನಿಮ್ಮ ಗಂಡ ದಿಲೀಪ್ ಅವರು ಹೋಗ್ಬಿಟ್ರು ಅಂತೇಳಿ. ಗಂಡನ ಸಮಾಧಿಯಿಂದ ಮಣ್ಣನ್ನು ತೆಗೆದುಕೊಳ್ತಿರ್ಬೇಕಾದ್ರೆ, ತಾಯಿ ಮಣ್ಣನ್ನು ತೆಗೆದುಕೊಂಡು ನಮಗೆ ಕೊಡ್ತಿರ್ಬೇಕಾದ್ರೆ, ಮತ್ತಿಗೆಯನ್ನು ತೆಗೆದುಕೊಂಡು ನಮಗೆ ಕೊಡ್ತಿರ್ಬೇಕಾದ್ರೆ ಒಂದ್ಸರಿ ನಮಗೆ ಕಂಡಿದ್ದು ಸಾಕ್ಷಾತ್ ಭಾರತ್ ಮಾತೇನೆ. ಯಾಕಂದ್ರೆ ದೇಶಕ್ಕಾಗಿ ಗಂಡನ ದೇಶಕ್ಕಾಗಿ ಅರ್ಪಣೆ ಮಾಡುವಂತ ತಾಕತ್ತಿದೆಯಲ್ಲ, ಆ ಕೆಲಸವನ್ನ ತಾಯಿ ಮಾಡಿದ್ರು. ಮುಂದುವರೆದ ತಾಯಿ ಹತ್ರ ಎದ್ದು ನಿಂತ್ಕೊಂಡ ತಾಯಿ ಸರ್ ಗಂಡ ಹುತಾತ್ಮ ಆಗ್ತಿರ್ಬೇಕಾದ್ರೆ ಸುಮ್ಮನೆ ಹುತಾತ್ಮನಾಗಿದ್ದಲ್ಲ, ಪಾಕಿಸ್ತಾನದ 11 ಜನ ಸೈನಿಕರನ್ನ ಯುದ್ಧ ಭೂಮಿಯಲ್ಲಿ ಕಚ್ಚಾಕಿ ಹುತಾತ್ಮರಾಗಿದ್ದಾರೆ ಸರ್, ಹುತಾತ್ಮನ ಹೆಂಡತಿ ಅನ್ಸ್ಕೊಳ್ಳಿಕ್ಕೆ ನನಗೆ ಅಭಿಮಾನ ಅಂತೇಳಿ ಆ ತಾಯಿ ಹೇಳ್ತಾರಲ್ಲ, ಈ ಶಾಸ್ತ್ರತೆಯನ್ನು ನಮ್ಮನ್ನು ಒಪ್ಪಬೇಕಾಗಿದೆ. ಬದಾಮಿ ತಾಲೂಕಿನ ಚಳಚಿಕೊಡದ ಶುಭಾಶಯ ಕುಲಕರ್ಣಿ ಅವರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹೋಗಿದ್ರು. ಅವರಲ್ಲಿ ಕಥೆ ವಿಭಿನ್ನ ಇರಲಿಲ್ಲ. ಅವ್ರ ಗಂಡ ಕೂಡ ಹುತಾತ್ಮ ಆಗ್ತಿರ್ಬೇಕಾದ್ರೆ 2 ಮಗುವಿಗೆ ಜನ್ಮ ಕೊಟ್ಟಂತ ಶುಭಾಶಯ ಕುಲಕರ್ಣಿ ಅವರು ಹುತಾತ್ಮರಾಗ್ತಿರ್ಬೇಕಾದ್ರೆ 7 ಜನ ಪಾಕಿಸ್ತಾನಿ ಸೈನಿಕರನ್ನ ಕಚ್ಚಾಕಿ ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗಿದ್ದು. ಇದರ ಸೈನಿಕರ ಕಥೆಗಳು ಬಹಳ ವಿಭಿನ್ನ ಕಥೆಗಳು, ಶಾಸ್ತ್ರ ತೇಜದ ಕಥೆಗಳು. ಮೇಜರ್ ವಿಭೂತಿ ಶಂಕರ್ ದೊಂಡಿಯಾಲ್ ಮದುವೆಯಾಗಿ 10 ತಿಂಗಳಾಗಿತ್ತು. ಹೆಂಡತಿ ಹೇಳ್ತಿದ್ರಂತೆ, ನಾನೇನಾದ್ರೂ ಇನ್ಫಾರ್ಮ್ದಲ್ಲಿ ಸತ್ತೋಗ್ಬಿಟ್ರೆ ನನ್ನ ಇನ್ಫಾರ್ಮ್ ಅನ್ನ ನೀನೇ ಹಾಕ್ಬೇಕು ಅಂತ ಹೆಂಡತಿ ಹೇಳ್ತಿದ್ರಂತೆ. ಅದೇ ಕಥೆ ಅವ್ರ ಮನೆಯಲ್ಲಿ ನಡೆದೋಗುತ್ತೆ. ಮದುವೆಗೆ 10 ತಿಂಗಳಾಗಿತ್ತು. ಅದೇ ಕಥೆ ಅವ್ರ ಮನೆಯಲ್ಲಿ ನಡೆದೋಯ್ತು. ಗಂಡನ ದೇಹ ಮನೆ ಮುಂದೆ ಬಂದಿತ್ತು. ಹೆಂಡತಿ ಹೇಳ್ತಾಳಂತೆ, ರೀ ನೀವು ಕೊಟ್ಟಂತೆ ಮಾತಂತೆ ನೀವು ಬಿಟ್ಟಂತ ಯೂನಿಫಾರ್ಮ್ ಅನ್ನ ನಾನೇ ಹಾಕ್ತೀನಿ ಅಂತೇಳಿ 2 ವರ್ಷದ ಹಿಂದೆ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ಈ ದೇಶದ ಕ್ಯಾಪ್ಟನ್ ಆಗಿ ನಿಯುಕ್ತಿ ಆಗೋದ್ರ ಮೂಲಕ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ತಾನೇ ಹಾಕುವಂತ ಕೆಲಸ ಇದೆಯಲ್ಲ, ಇದು ಸೈನಿಕರ ಮನೆಗಳು ನೋಡಲಿಕ್ಕೆ ಮಾತಾಡ್ತೀವಿ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಅದೀಗ ತಾನೇ BE ಮುಗಿಸಿದ್ರು. ಇಂಜಿನಿಯರಿಂಗ್ ಓದಿದಂತ ಹುಡುಗ ಅದೀಗ ತಾನೇ BE ಮುಗಿಸಿದ್ರು. BE ಮುಗಿಸಿ ಮಿಲಿಟರಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಇಂಟರ್ವ್ಯೂ ಬಂತು. ಇಂಟರ್ವ್ಯೂದಲ್ಲಿ ಹೋಗ್ತಾರೆ. ಇಂಟರ್ವ್ಯೂದಲ್ಲಿ ಇದ್ದಂತ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಮನೋಜ್ ಕುಮಾರ್ ಪಾಂಡೆ ಹೇಳಿದಂತ ಮಾತಿತ್ತಲ್ಲ, ಅಲ್ಲಪ್ಪ BE ಮುಗಿಸಿದ್ಯಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಯಾಗ 1 ಲಕ್ಷನೋ 2 ಲಕ್ಷನೋ ಸಂಬಳ ತೆಗೆದುಕೊಂಡು ಆರಾಮ್ AC ರೂಮಲ್ಲಿ AC ಕಾರ್ ಗಡಿಯಲ್ಲೋ ಫ್ಯಾನ್ ಕಡೆ ಇಟ್ಕೊಂಡು ಆರಾಮ್ ಕೆಲಸ ಮಾಡಬಹುದಾಗಿತ್ತು ಅಂತ ಕೇಳಿದಾಗ ಆ ಹುಡುಗ ಹೇಳಿದಂತ ಮಾತಿತ್ತಲ್ಲ, ಸರ್ ನನಗೆ ಪರಮವೀರ ಚಕ್ರ ಬೇಕಾಗಿದೆ, ಆ ಪರಮವೀರ ಚಕ್ರ ಎಲ್ಲೂ ಹೊರಗಡೆ ಸಿಗೋದಿಲ್ಲ ಸರ್, ಅದು ಮಿಲಿಟರಿಯಲ್ಲಿ ಮಾತ್ರ ಸಿಗುತ್ತೆ, ಹಾಗಾಗಿ ಬಂದಿದ್ದೀನಿ ಅಂತ ಹುಡುಗ ಹೇಳ್ತಾನೆ. ಆ ಹುಡುಗನ ಶೌರ್ಯವನ್ನು ನೋಡಿ ಮೇಜರ್ ಮನೋಜ್ ಕುಮಾರ್ ಪಾಂಡೆನ ಮಿಲಿಟರಿಗೆ ತೆಗೆದುಕೊಳ್ತಾರೆ. 2 ವರ್ಷ ತರಬೇತಿ ಮುಗಿದ ನಂತರ ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡಿದ್ರು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ದೊಡ್ಡ ಪರ್ವತಗಳು ಹತ್ತಿರಬೇಕಾದ್ರೆ ಹತ್ರ 25-30 kg ದೊಡ್ಡದಂತ ಬಾರ್ಗಳನ್ನು ಹತ್ಕೊಂಡು ಮೇಲ್ಗಡೆ ಹತ್ತಿರಬೇಕಾದ್ರೆ ಪಾಕಿಸ್ತಾನ ಸೈನಿಕರಿಂದ ಮೋಟಾರ್ ಶೆಲ್ ದಾಳಿ ಇರ್ಬೋದು, ಬೇರೆ ಗುಂಡುಗಳು ಇರ್ಬೋದು, ಮದ್ದು ಗುಂಡುಗಳು ಬರ್ತಿತ್ತು. ಎಲ್ಲವನ್ನ ಪಕ್ಕಕ್ಕೆ ಸರಿಸ್ತಾ ಮೇಜರ್ ಮನೋಜ್ ಕುಮಾರ್ ಪಾಂಡೆ ತಮ್ಮ ಕೈಯಿಂದ ಒಂದೊಂದು ಗ್ರೆನೇಡ್ ಹಾಕ್ತಾ ಪಾಕಿಸ್ತಾನದ 3-4 ಬಂಕರ್ಗಳನ್ನ ನುಚ್ಚುನೂರು ಮಾಡಿ ಮುನ್ನುಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಹಾಕಿದಂತ ಒಂದು ಮೋಟಾರ್ ಶೆಲ್ ದಾಳಿಗೆ ಅವ್ರ ಕೈ ಕಿತ್ಕೊಂಡು ಹೋಗ್ಬಿಡ್ತು. ತೊಗಲ ಜೋತಾಡ್ತಿತ್ತು.
ಪಕ್ಕದಲ್ಲಿ ಇದ್ದಂತ ಸೈನಿಕರಿಗೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನಂತೆ, ಯಾಕೋ ಕೈ ನೋಡ್ತಾ ಇದೆ, ದಯವಿಟ್ಟು ಇದನ್ನ ಬೆಲ್ಟ್ ತೆಗೆದುಕೊಂಡು ಕಟ್ಟಿಬಿಡು, ವೈರಿಗಳ ರುಂಡುಗಳನ್ನು ಚೆಂಡಾಡಲಿಕ್ಕೆ ತಾಯಿ ಭಾರತಿ ನನಗೆ ಇನ್ನೂ ಎಡಗೈಯನ್ನ ಕೊಟ್ಟಿದ್ದಾಳೆ ಅಂತೇಳಿ ಮತ್ತೆ ಮುನ್ನುಗ್ತಾ ಬೆಲ್ಟ್ ಕಟ್ಟಿಕೊಂಡು ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೋರಾಟಕ್ಕೆ ನಿಲ್ತಾನೆ. ಎಡಗೈಯಿಂದ ಗ್ರೆನೇಡ್ಗಳನ್ನ ಹಾಕ್ತಾ ಪಾಕಿಸ್ತಾನದ ಬಂಕರ್ಗಳನ್ನ ನಾಶ ಮಾಡಿ ಮುನ್ನುಗ್ತಿರಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಹಾಕಿದಂತಹ ಗುಂಡುಗಳಿಗೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಲ್ಲಿ ಕುಸಿದು ಬಿದ್ದು ಹುತಾತ್ಮರಾಗಿದ್ದರು. ಹುತಾತ್ಮರಾದಾಗ 24 ವರ್ಷ ಅವರಿಗೆ. 24 ವರ್ಷದ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತಿರ್ಬೇಕಾದ್ರೆ ಇದೀಗ ತಾನೇ ಬ್ರಿಗೇಡಿಯರ್ ಅವರ ಮಾತನ್ನು ಹೇಳಿದ್ರು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದ ಮಾತಿತ್ತಲ್ಲ, ಒಂದು ವೇಳೆ ನನ್ನ ರಕ್ತದ ತಾಕತ್ತನ್ನ ತೋರಿಸುವಂತ ಅವಕಾಶ ಸಿಕ್ಕರೆ, ಒಂದು ವೇಳೆ ನನ್ನ ರಕ್ತದ ತಾಕತ್ತನ್ನ ರಕ್ತದ ತಾಕತ್ತಿನ ಅವಕಾಶ ತೋರಿಸುವಂತ ಅವಕಾಶ ಸಿಕ್ಕರೆ, ಒಂದು ವೇಳೆ ಯಮನೆ ಎದುರಿಗೆ ಬಂದಿದ್ದರೆ ಆ ಯಮನನ್ನ ಪಕ್ಕಕ್ಕೆ ಸರಿಸಿ ನನ್ನ ದೇಶದ ತರುಣರಿಗೆ ನನ್ನ ರಕ್ತದ ತಾಕತ್ತನ್ನು ತೋರಿಸಿ ನಾನು ಸಾಯ್ತೀನಿ ಅಂತೇಳಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಬರ್ತಿದ್ದಾರೆ. ಅಂತ ಯೋಧರು ಆ ರೀತಿ ಹುತಾತ್ಮರಾಗ್ತಾರೆ. ಒಂದ್ ಕಡೆ ತೋಲೋಲಿಂಗ್ ಪರ್ವತವನ್ನು ಗೆಲ್ಲುವಂತ ಬಹಳ ದೊಡ್ಡ ಟಾಸ್ಕ್ ಇತ್ತು. FIC 4590 ಆ ದೊಡ್ಡದಂತ ಗುಡ್ಡವನ್ನು ಸ್ಪರ್ಶಿಸ್ಕೊಂಡು ಬಿಟ್ರೆ ಬಹಳ ಸುಲಭವಾಗಿ ತೋಲೋಲಿಂಗ್ ಪರ್ವತವನ್ನು ಗೆಲ್ಲಬಹುದು ಅಂತೇಳಿ ಅವತ್ತು ಕರ್ನಲ್ ರವೀಂದ್ರನಾಥನ್ ಅವರು ತಮ್ಮ ಸೇನಾಧಿಕಾರಿ ಜೊತೆಗೆ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಒಟ್ಟು 3 ತಂಡಗಳಾಗಿ ಆ ತೋಲೋಲಿಂಗ್ FIC 4590 ಸ್ಪರ್ಶಿಸ್ಕೊಳ್ಳಿಕ್ಕೆ ತಯಾರು ಮಾಡ್ತಾರೆ. ಮಿತ್ರ, ಹೆಂಗಿತ್ತು ಕತೆ ಅಲ್ಲಿ ಕತೆ ಹೆಂಗಿತ್ತು ಅಂತಂದ್ರೆ, ಜೂನ್ 1ನೇ ತಾರೀಕು ಒಟ್ಟಾರೆ ಪ್ರಿಪರೇಷನ್ ನಡೆಯುತ್ತೆ. ಜೂನ್ 12ನೇ ತಾರೀಕು ಆಪರೇಷನ್ ಆರಂಭ ಆಗುತ್ತೆ. ಒಂದು ಕಡೆ ಯಶವಂತ್ ಸಿಂಗ್ ತೋಮರ್ ಅವ್ರಿಗೆ ಹೇಳ್ತಾರಂತೆ, ಒಂದು ಕಡೆಯಿಂದ ನೀವು ಹೋಗ್ಬೇಕು, ಮತ್ತೊಂದು ಕಡೆ ಕ್ಯಾಪ್ಟನ್ ಬವರ್ಲಾಲ್ ಅವ್ರಿಗೆ ಟೀಮ್ಗೆ ಕೊಡ್ತಾರಂತೆ, ಮತ್ತೊಂದು ಕಡೆ ಬವರ್ಲಾಲ್ ಹೋಗ್ಬೇಕು, ಮತ್ತೊಂದು ಕಡೆ ಮೇಜರ್ ವಿ ಗುಪ್ತಾ ಹೋಗ್ಬೇಕು. ಒಟ್ಟು 3 ತಂಡಗಳಾಗಿ FIC 4590 ವಶಪಡಿಸಿಕೊಳ್ಳಿಕ್ಕೆ ನೀವೆಲ್ಲರೂ ತಯಾರಾಗಿ ಹೋಗ್ಬೇಕು ಅಂತೇಳಿ ಕರ್ನಲ್ ರವೀಂದ್ರನಾಥನ್ ಅವರು ಹೇಳಿದಾಗ ಯಶವಂತ್ ಸಿಂಗ್ ತೋಮರ್ ಹೇಳ್ತಾರಂತೆ, ಹಮ್ 11 ತೋಮರ್ ಜಾಯಿಗೆ 11 ಜೀತ್ ಕರ್ ವಾಪಸ್ ಆಯಿಗೆ. ನಾವು 11 ಜನ ತೋಮರ್ಗಳು ಹೋಗ್ತೀವಿ, 11 ಜನರು ಗೆದ್ದುಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿರುತ್ತೆ. ನಾಳೆ ಬೆಳಿಗ್ಗೆದ್ದು ಅಲ್ಲಿ ದೇಶದ ತ್ರಿವರ್ಣ ಧ್ವಜ ನಡ್ತೀವಿ, ಅಲ್ಲಿ ಇಟ್ಕೊಂಡು ಈ ದೇಶದ ಹೆಮ್ಮೆಯ ರಾಷ್ಟ್ರಗೀತೆ ಹಾಡ್ತಿರ್ತಾರೆ ಕ್ಯಾಪ್ಟನ್ ಬವರ್ಲಾಲ್ ಹೇಳಿರುತ್ತೆ. ಮತ್ತೊಂದು ಕಡೆ ಕ್ಯಾಪ್ಟನ್ ಮೇಜರ್ ವಿ ಗುಪ್ತಾ ಇದೆಲ್ಲರಿಗೂ ಸಾಥಾಗಿ ನಿಂತ್ಕೊಂಡು ಆ ಗುಡ್ಡವನ್ನು ಗೆದ್ದು ನಾಳೆ ನಾವೆಲ್ಲರೂ ವಿಜಯೋತ್ಸವ ಆಚರಣೆ ಮಾಡೋದು ಅಂತೇಳಿ ತಮ್ಮ ಬೆಟಾಲಿಯನ್ ತೆಗೆದುಕೊಂಡು ಹೋಗ್ತಾರಂತೆ. ಗುಡ್ಡ ಮಾತ್ರ ಗೆದ್ದಿದ್ರು. ಹಮ್ 11 ತೋಮರ್ ಜಾಯಿಗೆ 11 ಜೀತ್ ಕರ್ ವಾಪಸ್ ಆಗಿ ಅಂತ ಹೇಳಿದಂತ ಯಶವಂತ್ ಸಿಂಗ್ ತೋಮರ್ ಜೀವಿತವಾಗಿರಲಿಲ್ಲ. ಮತ್ತೊಂದು ಕಡೆ ಅಲ್ಲಿ ತ್ರಿವರ್ಣ ಧ್ವಜವನ್ನು ನೆಟ್ಟಿದ್ರು, ಕ್ಯಾಪ್ಟನ್ ಬವರ್ಲಾಲ್ ಅವ್ರ ಜೊತೆಗಿರಲಿಲ್ಲ. ಮತ್ತೊಂದು ಕಡೆ FIC 4590 ಗೆದ್ದಿದ್ರು, ಮೇಜರ್ ವಿ ಗುಪ್ತಾ ನಮ್ಮ ಜೊತೆಗಿರಲಿಲ್ಲ. ಮೇಜರ್ ವಿ ಗುಪ್ತಾ ಈ ದೇಶದ ಸೈನ್ಯದಲ್ಲಿ ಸೇರ್ಕೊಂಡ ನಂತರ ಅವರನ್ನ ಎಲ್ಲಿ ಸೈನಿಕರಿಗೆ ಬೂಟ್ಗಳನ್ನು ಕೊಡ್ತಾರೋ, ಶಾಕ್ಸ್ಗಳನ್ನು ಕೊಡ್ತಾರೋ, ಬಟ್ಟೆಗಳು ಕೊಡ್ತಾರೋ ಅಲ್ಲಿ ಡಿಪ್ಲಾಯ್ ಮಾಡಿದಾಗ ಆ ಹುಡುಗ ಸೈನಿಕ ಒಂದು ಪತ್ರ ಬರೀತಾನಂತೆ, ಬೂಟ್ಗಳನ್ನ ಶಾಕ್ಸ್ಗಳನ್ನ ಕೊಡ್ಲಿಕ್ಕೆ ನಾನು ಸೈನ್ಯ ಸೇರಿಲ್ಲ, ನಾನು ಯುದ್ಧ ಮಾಡ್ಲಿಕ್ಕೆ ಸೈನ್ಯ ಸೇರಿದ್ದೀನಿ, ವೈರಿಗಳ ರುಂಡುಗಳನ್ನು ಚೆಂಡಾಡ್ಲಿಕ್ಕೆ ನಾನು ಸೈನ್ಯ ಸೇರಿದ್ದೀನಿ, ದಯವಿಟ್ಟು ನನ್ನ ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡಿ ಅಂತೇಳಿ ಪತ್ರ ಬರ್ಕೊಂಡು ತನ್ನಂತಾನು ಕಾರ್ಗಿಲ್ ಯುದ್ಧಕ್ಕೆ ಬಂದ್ಕೊಂಡ್ಬಿಟ್ಟಿದ್ದ. ಮೇಜರ್ ವಿ ಗುಪ್ತಾ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಾಗ ಅವ್ರ ಹೆಂಡತಿ ರಾಜಶ್ರೀ ಗುಪ್ತಾ ಅಲ್ಲೇ ಕೆಲಸ ಮಾಡ್ತಿದ್ರು. ಯಾರ್ಯಾರು ಗುಂಡು ಹೊಡೆಸ್ಕೊಂಡು ಹುತಾತ್ಮರಾಗ್ತಿದ್ರಲ್ಲ, ಯಾರ್ಯಾರು ಗಾಯಗಳಾಗಿ ಬರ್ತಿತ್ತು, ಯಾರ್ಯಾರು ಗುಂಡು ಹೊಡೆಸ್ಕೊಂಡು ಹುತಾತ್ಮರಾಗ್ತಿದ್ರು, ಅವ್ರ ಬಾಡಿಗಳನ್ನ ಪ್ಯಾಕ್ ಮಾಡುವಂತ ಕೆಲಸವನ್ನು ಅವ್ರ ಹೆಂಡತಿ ಮಾಡ್ತಿದ್ರು. ಮುಂದೊಂದು ದಿನ ನನ್ನ ಗಂಡನ ಬಾಡಿಯನ್ನು ನಾನೇ ಪ್ಯಾಕ್ ಮಾಡಬಹುದು ಅಂತೇಳಿ ಆ ಹೆಂಡತಿಗೆ ಕಿಂಚಿತ್ತು ಮಾಹಿತಿ ಇರಲಿಲ್ಲ. ಕ್ಯಾಪ್ಟನ್ ರಾಜಶ್ರೀ ಗುಪ್ತಾ ತನ್ನ ಗಂಡನ ಬಾಡಿಯನ್ನು ಪ್ಯಾಕ್ ಮಾಡ್ತಾಳಂತೆ. ಗಂಡನ ಬಾಡಿಯನ್ನು ಪ್ಯಾಕ್ ಮಾಡಿ 4 ಗಂಡನ ಆ ಶರೀರಕ್ಕೆ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ 4 ಹೆಜ್ಜೆ ಗಂಡನಿಗೆ ಹೆಗಲು ಕೊಡ್ತಾಳಂತೆ. ಹೆಗಲು ಕೊಟ್ಟು ಇನ್ನೂ ಸಾಕಷ್ಟು ಸೈನಿಕರು ಹುತಾತ್ಮರಾಗಿದ್ದಾರೆ, ಅವ್ರ ಬಾಡಿಗಳನ್ನ ಪ್ಯಾಕ್ ಮಾಡಬೇಕು, ಅವ್ರ ಮನೆಗಳಿಗೆ ಕಳಿಸ್ಬೇಕು ಅಂತೇಳಿ ಗಂಡನ ದೇಹಕ್ಕೆ ಒಂದು ದೊಡ್ಡದಾದಂತಹ ಜೈ ಹೇಳಿ ಮತ್ತೆ ತನ್ನ ಕೆಲಸಕ್ಕೆ ಹೋಗೋದೆಲ್ಲ ಇದು ಈ ದೇಶದ ಸೈನಿಕರ ತಾಕತ್ತು. ಮಿತ್ರ, ಇವತ್ತು ಆ ಸೈನಿಕರ ಕಥೆಗಳನ್ನು ಕೇಳಿ ನಾವು ಕೂಡ ಭವಿಷ್ಯದ ಸೈನಿಕರಾಗಬೇಕಾಗಿದೆ. ಸಶಕ್ತ ಭಾರತ, ಸದೃಢ ಭಾರತ, ಸ್ವಾಭಿಮಾನಿ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತ್ಕೋಬೇಕಾಗಿದೆ. ಯಾಕಂದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಕಳೆದ 10 ವರ್ಷಗಳಿಂದ ಅವರು ದೀಪಾವಳಿಯನ್ನು ಆಚರಣೆ ಮಾಡಿದ್ದು ಈ ದೇಶದ ಸೈನಿಕರ ಜೊತೆ. ಹಾಗಾಗಿ ಭವಿಷ್ಯದ ಸೈನಿಕ ನಾವೆಲ್ಲರೂ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಪ್ರಯತ್ನ ಮಾಡಬೇಕಾಗಿದೆ. ಒಟ್ಟು 527 ಜನ ಹುತಾತ್ಮರನ್ನ ನಾವೆಲ್ಲರೂ ದಿನನಿತ್ಯ ಸ್ಮರಣೆ ಮಾಡ್ಕೊಳ್ಬೇಕಾಗಿದೆ.
ಸ್ವಾತಂತ್ರ್ಯದ ನಂತರ ಈ ದೇಶಕ್ಕಾಗಿ ಬಲಿದಾನವಾದಂತಹ 70,000ಕ್ಕಿಂತ ಹೆಚ್ಚು ಸೈನಿಕರನ್ನ ನಮ್ಮೊಳಗೆ ನಾವು ತಂದುಕೊಳ್ಬೇಕಾಗಿದೆ. ಅದು 47-48 ಯುದ್ಧ ಇರ್ಬೋದು, 65 ಯುದ್ಧ ಇರ್ಬೋದು, 71 ಯುದ್ಧ ಇರ್ಬೋದು, 1984ರಲ್ಲಿ ನಡೆದಂತಹ ಸಿಯಾಚಿನ್ ವಿಮೋಚನೆಗಾಗಿ ಹೋರಾಟ ಇರ್ಬೋದು, 99 ಕಾರ್ಗಿಲ್ ಯುದ್ಧ ಇರ್ಬೋದು, ಸ್ವಾತಂತ್ರ್ಯದ ನಂತರ ಈ ದೇಶದ ಮೇಲೆ ನಡೆದಂತಹ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆ ದಾಳಿಗಳಿರ್ಬೋದು, 2,000 ವರ್ಷಗಳ ಕಾಲ ಸಂಘರ್ಷಗಳನ್ನು ಎದುರಿಸಿದಂತಹ ದೇಶ. ಈ ದೇಶದ ಮೇಲೆ ಗ್ರೀಕರು ಬಂದರು, ಹುಂಡ್ರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಮೊಘಲರು ಬಂದರು, ಸೆಕೆಂಡರು ಬಂದರು. ನಾಲ್ಕು ಸಲ ಪಾಕಿಸ್ತಾನ ಬರುತ್ತೆ, ಒಂದು ಸಲ ಚೀನಾ ಬರುತ್ತೆ. ಎಲ್ಲರನ್ನ ಒದ್ದು ಓಡಿಸಿದಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ. ಇವತ್ತಿಗೂ ತನ್ನತನವನ್ನು ಉಳಿಸಿಕೊಂಡಿದೆ. ಉಳಿಸಿಕೊಂಡಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ. ಇವತ್ತಿಗೂ ದುರ್ದೈವ ಅಂತಂದ್ರೆ ನಮ್ಮ ಇತಿಹಾಸದ ತಜ್ಞರು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತೇಳಿ ಅಲೆಕ್ಸಾಂಡರ್ನ ಇತಿಹಾಸದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು ಅಂತೇಳಿ ಅಲೆಕ್ಸಾಂಡರ್ ಬಗ್ಗೆ ಇತಿಹಾಸ ಬರೆದರು. ಅಲೆಕ್ಸಾಂಡರ್ ಗುರು ಅರಿಸ್ಟಾಟಲ್ ಹೇಳ್ತಾರಂತೆ, ಭಾರತ ದೇವ ಮಂದಿರ ಕಣಪ್ಪ, ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಕತ್ತಿಯನ್ನು ಹಿಡ್ಕೊಂಡು ಹೋಗ್ಬೇಡ. ಕತ್ತಿಯನ್ನು ಯಾರು ಹಿಡ್ಕೊಂಡು ಹೋಗಿದಾರೋ ಅವರೆಲ್ಲರೂ ಕತ್ತರಿಸಿ ಹಾಕಿದಂತ ದೇಶ ಭಾರತ. ಭಾರತಕ್ಕೆ ಹೋಗ್ತಿರ್ಬೇಕಾದ್ರೆ ಕೈ ಮುಗಿದು ಹೋಗ್ಬಿಡು, ಭಾರತ ನಿನ್ನನ್ನು ಸ್ವೀಕರಿಸುತ್ತೆ. ಭಾರತ ಜಗತ್ತಿನ ಒಂದೇ ಒಂದು ದೇವ ಮಂದಿರ ಅಂತ ಅರಿಸ್ಟಾಟಲ್ ಹೇಳ್ತಾರಂತೆ. ಅದನ್ನು ಕೇಳೋದಿಲ್ಲ ಅಲೆಕ್ಸಾಂಡರ್. ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾನೆ. 2 ಲಕ್ಷ ಸಂಖ್ಯೆ ಸೈನಿಕರೊಂದಿಗೆ ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಂತ ಅಲೆಕ್ಸಾಂಡರ್ ಅನ್ನ ಗಂಡ ಸತ್ತೋದ ನಂತರ ಖಡ್ಗ ಕೆಳಗಿಡಬಾರದು ಅಂತೇಳಿ ಗಂಡ ಬಿಟ್ಟಂತ ಖಡ್ಗವನ್ನು ತಾನು ತೆಗೆದುಕೊಂಡು 10,000 ಸಂಖ್ಯೆ ಸೈನಿಕರನ್ನು ಕಟ್ಕೊಂಡು ಆ ಕಚ್ಚೆಯನ್ನು ಕಟ್ಕೊಂಡು 10,000 ಸಂಖ್ಯೆ ಸೈನಿಕರೊಂದಿಗೆ 2 ಲಕ್ಷ ಸಂಖ್ಯೆ ಸೈನಿಕರೊಂದಿಗೆ ಬಂದಂತ ಅಲೆಕ್ಸಾಂಡರ್ ಅನ್ನ ಜಗತ್ತಿನಲ್ಲಿ ಒದ್ದು ಓಡಿಸಿದಂತ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಪುಣ್ಯಭೂಮಿ ಭಾರತ. ಆ ರಾಣಿ ಕಪ್ಪ ಅಂತಕ್ಕಂಥ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಲೆಕ್ಸಾಂಡರ್ ಒದ್ದು ಓಡಿಸ್ತಾಳೆ. ನಮ್ಮ ರಾಣಿ ಕಪ್ಪ ನಮ್ಮ ಇತಿಹಾಸದಲ್ಲಿ ಯಾವತ್ತೂ ಗ್ರೇಟ್ ಅನಿಸಲಿಲ್ಲ. ಇತರ ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ಒಂದು ಕಡೆ ಇಡೀ ದೇಶದ ತುಂಬಾ ತರುಣರು ಮನೆ ಮನೆಗೆ ಹೋಗಿ ಹಣವನ್ನು ಸಂಗ್ರಹ ಮಾಡ್ತಿದ್ರು. ಕಾರ್ಗಿಲ್ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ. ದೆಹಲಿಯಲ್ಲಿದ್ದಂತ ಒಂದಿಷ್ಟು ತಾಯಂದ್ರು ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟು ಅಂತ ಗುರುತಿಸ್ತಿತ್ತಲ್ಲ, ತಮ್ಮ ದೇಹವನ್ನು ಮಾಡ್ಕೊಂಡು ಬದುಕುವಂತ ತಾಯಂದ್ರು ಅವರು ಒಂದು ಹೆಜ್ಜೆ ಮುಂದೆ ಬರ್ತಾರೆ. ಇವತ್ತು ನಮ್ಮ ಸೈನಿಕರ ಸಲುವಾಗಿ ನಾವೇನಾದ್ರೂ ಮಾಡ್ತೀವಿ ಅಂತೇಳಿ ತಾವು ಮತ್ತೊಬ್ಬರ ಜೊತೆಗೆ ದೇಹವನ್ನು ಹಂಚಿಕೊಂಡು 13,000 ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದಂತ 13,000 ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿದ ಜೈನ್ ಹೇಳ್ತಾರಲ್ಲ. ರಾಜಸ್ಥಾನದ ಒಬ್ಬ ತರುಣ ತನ್ನ ಮದುವೆಗಾಗಿ ಇಟ್ಟಂತ 5 ಲಕ್ಷ ರೂಪಾಯಿ ಹಣವನ್ನ, ಅದು 99ರ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿನ ವೇಣಿ ಪ್ರಕಾಶ್ ಅಂತಕ್ಕಂಥ ಹುಡುಗ ಮದುವೆಗಾಗಿ ಒಂದೇ 5 ಲಕ್ಷ ರೂಪಾಯಿ ಯಾಕೆ ಖರ್ಚು ಮಾಡೋದು ಅಂತೇಳಿ 5 ಲಕ್ಷ ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಕೇವಲ 200 ರೂಪಾಯಿದಲ್ಲಿ ಮದುವೆ ಮಾಡ್ಕೊಳ್ತಾರಲ್ಲ, ಅಂತವ್ರು ಇವತ್ತು ನಮಗೆ ಆದರ್ಶವಾಗಬೇಕಾಗಿದೆ. ಹುಬ್ಬಳ್ಳಿ ಅಜ್ಜಿ ತಾನು ದಿನನಿತ್ಯ ಭಿಕ್ಷೆ ಬೇಡಿ ಬದುಕ್ತಿದ್ಲು. ಭಿಕ್ಷೆ ಬೇಡಿ ಬದುಕ್ತಕ್ಕಂಥ ಅಜ್ಜಿ ಆ ತರುಣರು ಬಂದಾಗ ತಾನು ಭಿಕ್ಷೆ ಬೇಡಿದಂತ 2 ಇಡೀ ಕಾಯಿನ್ಗಳನ್ನ ಇದು ನನ್ನ ಸೈನಿಕರಿಗೆ ತಲುಪಿಸಿಬಿಡು ಅಂತೇಳಿ ನಾನು ಕೃತಾರ್ಥನಾದ ತಾಯಿ ಹೇಳ್ತಾರಲ್ಲ. ಮಿತ್ರವತ್ತು ಅಂತ ಅಪರೂಪದ ಸೈನಿಕರನ್ನ ನಮ್ಮೊಳಗೆ ನಾವು ಹಾಕೊಂಡು ನಾವು ಯೂನಿಫಾರ್ಮ್ ಹಾಕ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಗಡಿಯೊಳಗಿನ ಸೈನಿಕರಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಆಪರೇಷನ್ ಸಿಂಧೂರ್ ಕುರಿತು ಹೇಳಿದ್ರು, ಬಹಳ ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಬಾರ್ಡರ್ ಅನ್ನ ಕ್ರಾಸ್ ಮಾಡಲಿಲ್ಲ. ಮೇ 6ನೇ ತಾರೀಕು ನೈಟ್ 1:44 ಕೇವಲ 22 ನಿಮಿಷದಲ್ಲಿ ಆಪರೇಷನ್ ಸಿಂಧೂರ್ ಮುಗಿದೋಗಿತ್ತು. ಒಬ್ಬ ಸೈನಿಕ ಏಪ್ರಿಲ್ 8ನೇ ತಾರೀಕು ಎಂಗೇಜ್ಮೆಂಟ್ ಆಗ್ತಾನೆ, ಏಪ್ರಿಲ್ 16ನೇ ತಾರೀಕು ಮದುವೆ ಆಗ್ತಾನೆ, ಏಪ್ರಿಲ್ 22ನೇ ತಾರೀಕು ಭಯೋತ್ಪಾದಕರ ಗುಂಡೇಟಿಗೆ ಹುತಾತ್ಮನಾಗ್ತಾನೆ. ಹರಿಯಾಣದ ನರ್ವಾಲ್ ಅಂತಕ್ಕಂಥ ಸೈನಿಕ 26 ಜನ ಏನ್ ತಾಯಂದ್ರ ಸಿಂಧೂರನ್ನು ಅಳಕಿಸಿದ್ರಲ್ಲ, ಆ 26 ಜನ ತಾಯಂದ್ರಲ್ಲಿ ನರ್ವಾಲ್ ಅವ್ರ ಹೆಂಡತಿ ಕೂಡ ಇದ್ರು. ಆ ಕೊಂದಂತ ಭಯೋತ್ಪಾದಕರಿಗೆ ಯಾರಿಗೂ ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಜಾತಿಯನ್ನು ಕೇಳಲಿಲ್ಲ. ನೀನು ಈ ಜಾತಿ ಅಂತ ಕೇಳಲಿಲ್ಲ, ನಿಂದು ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಗ್ತಾರೆ. ನೀನು ಯಾವ ಪಕ್ಷದ ಕಾರ್ಯಕರ್ತ ಅಂತ ಕೇಳಲಿಲ್ಲ, ಹಿಂದೂನು ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಗ್ತಾರೆ. ನೀನು ಯಾವ ರಾಜ್ಯ ಅಂತ ಕೇಳಲಿಲ್ಲ, ಹಿಂದೂನು ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಕಿದ್ರು. ಇಡೀ ದೇಶ ಕೊತ ಕುದೀತಿತ್ತು. 140 ಕೋಟಿ ಜನ ಕುದೀತಿದ್ರು. ಅದಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಒಬ್ಬ ಭಯೋತ್ಪಾದಕ ಹೇಳ್ತಾನೆ. ಭಯೋತ್ಪಾದಕನ ಸಂಬಂಧಿ ದೇಶದ ಪ್ರಧಾನಮಂತ್ರಿಗಳು ಮೇ 2ನೇ ತಾರೀಕು ಸಿಂಧೂ ನದಿಯ ಜೊತೆಗಿದ್ದಂತ ಒಪ್ಪಂದವನ್ನ ಕಡಿದಾಕಿದ್ರು. ಕಡಿದಾಕಿದ ನಂತರ ಭಯೋತ್ಪಾದಕ ಹೇಳ್ತಿದ್ದ, ನಾವೆಲ್ಲರೂ ಅದನ್ನು ವಿಡಿಯೋ ನೋಡಿದ್ದೀವಿ, ವಿಡಿಯೋ ಶೇರ್ ಮಾಡಿದ್ದೀವಿ. ಆ ಭಯೋತ್ಪಾದಕ ಹೇಳ್ತಾನೆ, ಸುನ್ ರೇ ಮೋದಿ,
तो सिंध की पानी छोड़ दिया, सिंध की पानी बंद किया तो हम तुम्हारी सांस बंद कर देंगे ಅಂತ ಭಯೋತ್ಪಾದಕ ಹೇಳಿದ. ಮಿತ್ರ, ನಮ್ಮ ಸೈನಿಕರು ಮೇ 6ನೇ ತಾರೀಕು 1:44 ಏನು ಭಯೋತ್ಪಾದಕರ ನೆಲೆಗಳನ್ನು ಐಡೆಂಟಿಫೈ ಮಾಡಿ 9 ನೆಲೆಗಳನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ 24 ಸ್ಥಳಗಳಲ್ಲಿ ಪರ್ಫೆಕ್ಟ್ ಆಗಿ ಹೊಡೆದಿದ್ರಲ್ಲ, ಯಾವ ಭಯೋತ್ಪಾದಕ ಹೇಳಿದಲ್ಲ ಆ ಭಯೋತ್ಪಾದಕನನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮಾತನಾಡ್ತೀವಿ ಅಂತೇಳಿ ಆ ಭಯೋತ್ಪಾದಕನ ಹೆಣವನ್ನ ಚಡ್ಡಿ ಮೇಲೆ ತರುವಂತ ಕೆಲಸವನ್ನು ನಮ್ಮ ದೇಶದ ಸೈನಿಕರು ಮಾಡ್ತಾರೆ. ಮಿತ್ರ, ಅಲ್ಲಿಗೆ ಮುಗಿದೋಗಿತ್ತು. ಏಪ್ರಿಲ್ 22ನೇ ತಾರೀಕು ಘಟನೆ ಆಗಿತ್ತು. ಅದಕ್ಕೆ ನಾವು ಉತ್ತರ ಕೊಟ್ಟಿದ್ವಿ. ನೂರಾರು ಭಯೋತ್ಪಾದಕರನ್ನು ಕೊಂದಾಕಿದ್ವಿ. ಆದರೆ ಪಾಕಿಸ್ತಾನದ ಸುಮ್ಮನೆ ಕುತ್ಕೊಳ್ಳಿಲ್ಲ, ಮತ್ತೆ ಕಾಲ್ಕಲ್ ಜಗಳಕ್ಕೆ ಬರ್ತಾರೆ. ಮೇ 7ನೇ ತಾರೀಕು, ಮೇ 8ನೇ ತಾರೀಕು ಈ ದೇಶದ ಮೇಲೆ ಹತ್ರ 850ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನ, ಟರ್ಕಿ ನಿರ್ಮಿತ ಡ್ರೋನ್ಗಳು, ಚೀನಾ ನಿರ್ಮಿತ ಡ್ರೋನ್ಗಳು, ಪಾಕಿಸ್ತಾನ ನಿರ್ಮಿತ ಡ್ರೋನ್ಗಳನ್ನ ಈ ದೇಶದ ಮೇಲೆ ಹಾಕ್ತಾರೆ. ಕೇವಲ 850ರಲ್ಲಿ ನಮ್ಮ ದೇಶದ ಮೇಲೆ ಬಂದು ಬಿದ್ದಿದ್ದು ಕೇವಲ 11 ಮಾತ್ರ. ಈ ದೇಶದ ಸೈನಿಕರು ಅತ್ಯಂತ ಪರ್ಫೆಕ್ಟ್ ಆಗಿ ಅವೆಲ್ಲವನ್ನ ಅಲ್ಲಿ ಹೊರದಾಕ್ತಾರೆ. ಅದು S-400 ಇರ್ಬೋದು, ಆಕಾಶ್ ಇರ್ಬೋದು. ನಾವೆಲ್ಲರೂ ಮಾಧ್ಯಮದಲ್ಲಿ ಕೇಳಿದ್ವಿ, ಪಾಕಿಸ್ತಾನದ ಸೇನಾಧಿಕಾರಿ ಆಸಿಫ್ ಮುನೀರ್ ಯಾವಾಗ ನೂರ್ ಖಾನ್ ಏರ್ಬೇಸ್ ಮೇಲೆ ಒಂದು ಬಾಂಬ್ ಬೀಳುತ್ತಲ್ಲ, ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ಒಂದು ಬಾಂಬ್ ಬಿದ್ದಾಗ 11 ಏರ್ಬೇಸ್ಗಳನ್ನ ಒಟ್ಟು ಹೊಡೆದಾಕ್ತಾರೆ. 11 ಏರ್ಬೇಸ್ಗಳಲ್ಲಿ ನೂರ್ ಖಾನ್ ಏರ್ಬೇಸ್ ದೊಡ್ಡದಂತ ಏರ್ಬೇಸ್ ಹೊಡೆದಾಕಿದಾಗ ರಾತ್ರಿ 2:30 ಅವ್ರ ದೇಶದ ಪ್ರಧಾನಮಂತ್ರಿಗೆ ಫೋನ್ ಮಾಡಿ ಹೇಳ್ತಾನಂತೆ, ಮಾರಾ ಇನ್ನೂ ಮಲಗಿದ್ಯಾ, ಎದ್ದೇಳು, ಭಾರತದವರು ನಮ್ಮನ್ನು ಹೊಡಿತಿದ್ದಾರೆ ಅಂತ. ನೂರ್ ಖಾನ್ ಮಾತ್ರ ಹೊಡಿಲಿಲ್ಲ ನಮ್ಮ ಸೈನಿಕರು, ಮುರಿದನ ಹೊಡೆದ್ರು, ಶಾಬಾದನ ಹೊಡೆದ್ರು, ಸರ್ವಾದ ಹೊಡೆದ್ರು. ಈ ರೀತಿ 11 ಪಾಕಿಸ್ತಾನದ ಏರ್ಬೇಸ್ಗಳನ್ನ ಹೊಡೆದಾಕಿದ್ರು. ಅದಕ್ಕಿಂತ ಮುಂಚೆ ಈ ದೇಶದ ಸೈನಿಕರು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿದ್ರು. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿದ್ರು. ಎಲ್ಲೆಲ್ಲಿ ಪಾಕಿಸ್ತಾನದ ಶೆಡ್ಗಳಿತ್ತು, ಹ್ಯಾಂಗರ್ಗಳಿತ್ತು, ಎಲ್ಲವನ್ನು ನಾಶ ಮಾಡಿದ್ರು. ಏರ್ಕ್ರಾಫ್ಟ್ಗಳನ್ನ ನಾಶ ಮಾಡಿದ್ರು. ಒಟ್ಟಾರೆ ಒಂದೇ ದಿನ ರಾತ್ರಿಯಲ್ಲಿ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ 30% ಏರ್ಬೇಸ್ಗಳನ್ನು ನಾಶ ಮಾಡಿ ಹಾಕಿಬಿಟ್ಟಿದ್ರು. ಆ ಕಾರಣಕ್ಕಾಗಿ ಪಾಕಿಸ್ತಾನ ಮಂಡಿ ಊರಿ ಭಾರತದ DGM ಅವರಿಗೆ ಫೋನ್ ಮಾಡ್ತಾರೆ. ಮಂಡಿ ಊರಿ ಭಾರತದ DGM ಅವರಿಗೆ ಫೋನ್ ಮಾಡಿದ್ರು. ಮಿತ್ರ, ಇವತ್ತು ಆ ಸೈನಿಕರು ಮಾಡಿದಂಥ ಒಂದೊಂದು ಕೆಲಸ ಕಾರ್ಯಗಳಿಗೆ ಕೃತಜ್ಞತೆಯನ್ನ, ಅಭಿನಂದನೆಯನ್ನ, ಧನ್ಯವಾದವನ್ನ ನಾವು ನೀವೆಲ್ಲರೂ ಸೇರಿಸಿ ಹೋದ್ರೆ ಮತ್ತೆ ಯಾರು ಸಲ್ಲಿಸಬೇಕು? ನಾವು ನೀವು ಸೇರಿ ಇವತ್ತು ಆ ಸೈನಿಕರಿಗೆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸೋಣ. ಬರುವಂತ ಗಣೇಶೋತ್ಸವದಲ್ಲಿ ನಮ್ಮ ಓಣಿಗಳಲ್ಲಿ ಸೈನಿಕರಿದ್ರೆ ಅಥವಾ ಮಾಜಿ ಸೈನಿಕರಿದ್ರೆ ಅವರ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡುವಂತ ಕೆಲಸ ಕಾರ್ಯದಲ್ಲಿ, ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಈ ವರ್ಷದ ಗಣೇಶೋತ್ಸವನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಯಾಕಂದ್ರೆ ಆಪರೇಷನ್ ಸಿಂಧೂರನ ಯಶಸ್ವಿಗಳಿಗಿಂತ ಆ ವೀರ ಯೋಧರಿಗೆ ಕೃತಜ್ಞತೆಯನ್ನ, ಧನ್ಯವಾದವನ್ನ, ಅಭಿನಂದನೆಯನ್ನ ಆ ಮೂಲಕ ಸಲ್ಲಿಸುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ, ಈ ದೇಶದ ತಾಯಿ ಕುರಿತು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಒಂದು ಮಾತು, ತಾಯಿ ಭಾರತಿಯನ್ನು ಯಾವ ರೀತಿ ವರ್ಣನೆ ಮಾಡಿದ್ರು ಅಂತಂದ್ರೆ, ಅದು 99ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಸೈನಿಕ ಬೆಡ್ ಮೇಲೆ ಮಲ್ಕೊಂಡಿದ್ದ. ನಾಯಕ್ ಅಂಗ್ರೇಜ್ ಸಿಂಗ್ ಅಂತಕ್ಕಂಥ ಸೈನಿಕ ಬೆಡ್ ಮೇಲೆ ಮಲಗಿದ್ರು, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು, ಕೈ ಮೇಲ್ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ, ಸಾಕಷ್ಟು ಗುಂಡುಗಳನ್ನ ತಿಂದಿದ್ರು. ಸಾಕಷ್ಟು ಗುಂಡೇಟುಗಳನ್ನ ತಿಂದು ನಾಯಕ್ ಅಂಗ್ರೇಜ್ ಸಿಂಗ್ ಬೆಡ್ ಮೇಲೆ ಮಲಗಿದಾಗ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ದವಾಖಾನೆಗೆ ನೋಡ್ಲಿಕ್ಕೆ ಹೋಗಿರ್ತಾರೆ. ನೋಡ್ಲಿಕ್ಕೆ ಹೋದಾಗ ಸೈನಿಕ ಹೇಳ್ತಾನೆ, ಆದರಣೀಯ ಪ್ರಧಾನಮಂತ್ರಿ ಇದಾರ ಅಂತೇಳಿ ಸೈನಿಕ ಕರೀತಾನಂತೆ. ಪ್ರಧಾನಮಂತ್ರಿಗಳು ನಿಂದಿರ್ತಾರಂತೆ. ನಿಂತಾಗ ಆ ಸೈನಿಕ ಹೇಳ್ತಾನಂತೆ, ಸರ್, ನನ್ನ ದೇಶದ ತರುಣರು 99ರ ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ತೆಂಡೂಲ್ಕರ್ 4 ಹೊಡೆದಾಗ, ಸೆಹ್ವಾಗ್ 6 ಹೊಡೆದಾಗ ಮನೆಯಲ್ಲಿ ಕುತ್ಕೊಂಡು ಚಪ್ಪಾಳೆಗಳನ್ನ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಈ ದೇಶವನ್ನು ಕಾಯಲಿಕ್ಕೆ ಸೈನಿಕರು ಹೆಣಗಳು ಬೀಳ್ತಾ ಇವೆ. ಸರ್, ನನ್ನ ದೇಶದ ತರುಣರಿಗೆ ಒಂದ್ಸಾರಿ ಹೇಳ್ಬಿಡಿ, ಭಾರತದ ಸೈನಿಕರು ಪಾಕಿಸ್ತಾನದ ಗುಂಡೇಟನ್ನು ತಿಂತಿರ್ಬೇಕಾದ್ರೆ ಪ್ರತಿ ಸಾರಿ ಎದೆ ಕೊಟ್ಟಿದ್ದೀವಿ ಸರ್, ಬೆಣ್ಣು ಕೊಟ್ಟಿಲ್ಲ, ನಮ್ಮ ದೇಶದ ತರುಣರಿಗೆ ಹೇಳ್ಬಿಡಿ ಅಂತೇಳಿ ಆ ಸೈನಿಕ ಹೇಳ್ತಾನೆ. ಆ ಸೈನಿಕರಿಗೆ ಬೆಣ್ಣು ತಟ್ಟಿ ಈ ದೇಶದ ಪ್ರಧಾನಮಂತ್ರಿ, ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರಂತೆ, ನೀನು ಭಾರತದ ಸೈನಿಕ ಕಣಪ್ಪ, ಬೆನ್ನಿಗೆ ಗುಂಡು ಬೀಳುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ನೀನು ಮೈಯಲ್ಲಿ ಎರಿತಾ ಇರೋದು ತಾಯಿ ಭಾರತೀಯ ರಕ್ತ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ. ಆ ಅಟಲ್ಜಿ ಹೇಳಿದಂತ ಆ ಮಾತಿದೆಯಲ್ಲ, ಆ ಮಾತುಗಳನ್ನ ಮತ್ತೊಮ್ಮೆ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಮಿತ್ರ. ಅಟಲ್ಜಿ ಹೇಳಿದಂತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ತಾಯಿ ಭಾರತೀಯನ್ನ. भारत कोई भूमि का टुकड़ा नहीं है, भारत कोई भूमि का टुकड़ा नहीं है, जीता जाता राष्ट्र पुरुष है. ಭಾರತ ಕೇವಲ ಒಂದು ಭೂಮಿಯ ತುಕಡಿ ಅಲ್ಲ,
ಜಗತ್ತಿನ ಮುಂದೆ ಸಿಂಹದಂತೆ ಗರ್ಜಿಸುವಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ ಅಂತೇಳಿ ಅಟಲ್ಜಿ ಮೊದಲೇ ಸಾಲಿನಲ್ಲಿ ಹೇಳ್ತಾರೆ. ये वंदन की भूमि है, अभिनंदन की भूमि है, ये अर्पण की भूमि है, तर्पण की भूमि है. इसकी नदी नदी हमारे लिए गंगा है, इसकी कंकर कंकर हमारे लिए शंकर है. जिएंगे तो इस भारत के लिए और मरेंगे तो इस भारत के लिए. मरने के बाद भी गंगा जल में बहती हुई हमारे अस्थियों को कोई कान लगा कर सुनेगा तो एक ही आवाज आएगी कि भारत माता की जय, भारत माता की जय. अटल जी ಹೇಳಿರಲ್ಲ, ಅದನ್ನ ದಿನನಿತ್ಯ ನಾವು ಉಳಿಸ್ಕೊಳ್ಬೇಕಾಗಿದೆ. ಆ ತಾಯಿಯನ್ನು ವರ್ಣನೆ ಮಾಡಿರಲ್ಲ, ತಾಯಿ ಭಾರತಿಯನ್ನ. ಅದೇ ರೀತಿ ಮತ್ತೊಬ್ಬ ಕವಿ ತಾಯಿ ಭಾರತಿಯನ್ನು ವರ್ಣನೆ ಮಾಡ್ತಾನೆ. ಆಯಿ ಜಗದಂಬ ಮದಂಬ ಕದಂಬ ವನಪುರವಾಸಿನಿಯ ರಾಸುರತೆ. ಏನು ಅದ್ಭುತವಾಗಿ ಸಾಲುಗಳು ಹೇಳ್ತಾರೆ. ಆಯಿ ಜಗದಂಬ ಮದಂಬ ಕದಂಬ ಪುನಃ ವನಪುರವಾಸಿನಿ ಹಾಸರತೆ. ಶಿಖರಿ ಶಿರೋಮಣಿ ಹಿಂಗ ತುಂಗ ಹಿಮಾಲಯ ಶೃಂಗ ವಿಶಾಲಯ ಮಧ್ಯಗತೆ ಮಧು ಮಧುರೈ ಮಧು ಕೈಟ ಬಭಂಜಿನಿ ಹಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಶ್ರೀಲಕ ಮರ್ದಿನಿ ಶ್ರೇಯಸ್ತಿ. ಏನು ಅದ್ಭುತ ಮಾತುಗಳನ್ನ ತಾಯಿ ಕೂಡ ವರ್ಣನೆ ಮಾಡ್ತಾರೆ. ಅದಕ್ಕೆ ಅಟಲ್ಜಿ ಕವಿ ಹೇಳ್ತಾರೆ, ಭಾರತ್ ಕಿ ನಾರಿ ಮಾँ दुर्गा है, भारत की नारी माँ काली है, भारत की नारी माँ ಭಾರತಿ है. ಇವತ್ತು ಆ ತಾಯಿಯ ಸಲುವಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ಕೆಲಸ ಮಾಡೋಣ. 1 ಗಂಟೆ ಸಮಯವನ್ನ, ನಮ್ಮ 24 ತಾಸುಗಳ ಸಮಯದಲ್ಲಿ 1 ಗಂಟೆ ಸಮಯವನ್ನ ದೇಶಕ್ಕಾಗಿ ಮೀಸಲಿಟ್ಟು ನಾವೆಲ್ಲರೂ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮತ್ತು ತಮ್ಮೆಲ್ಲರನ್ನು ನೋಡುವಂತಹ ಸೌಭಾಗ್ಯ ಒದಗಿಸಿಕೊಟ್ಟಂತ ಸಂಸ್ಥೆಯ ಆಡಳಿತ ಮಂಡಳಿಯವರ ಆದಿಯಾಗಿ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತರುಣ ಬರಬೇಕು ಒಂದು ಸಾರಿ ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲರೂ ಜೈಕಾರ ಹಾಕೋಣ. ಜೈಕಾರ ಹಾಕೋಕ್ಕಿಂತ ಮುಂಚೆ ಮಿತ್ರೆ ಒಂದು ಸಂಕಲ್ಪ ಮಾಡೋಣ. ದಿನನಿತ್ಯ -30-40 ಡಿಗ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಆ ಸೈನಿಕರಿಗೆ ಮತ್ತಷ್ಟು ಯುಕ್ತಿಯನ್ನು ಕೊಡ್ತಾಯಿ, ಶಕ್ತಿಯನ್ನು ಕೊಡ್ತಾಯಿ, ವೈರಿಗಳ ರಂಧ್ರಗಳನ್ನು ಚೆಂಡಾಡುವಂಥ ತಾಕತ್ತನ್ನ ನನ್ನ ಸೈನಿಕರಿಗೆ ಕೊಡುತ್ತಾ ಇದ್ದರೆ ದಿನನಿತ್ಯ ನಾವು ತಾಯಿ ಹತ್ರ ಕೇಳ್ಕೊಳ್ಳೋಣ. ನಮಗೆಲ್ಲರಿಗೆ ಅನ್ನ ಹಾಕುವಂಥ ರೈತರಿಗೆ ಉತ್ತಮವಾದಂಥ ಮಳೆ ಬರಬೇಕು, ಉತ್ತಮವಾದಂಥ ಬೆಲೆ ಸಿಗಬೇಕು ಅಂತೇಳಿ ದಿನನಿತ್ಯ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ನಮಗೆ ಬಟ್ಟೆ ಮೇಲ್ಪಟ್ಟಂಥ ನೇಕಾರ ಬದುಕು ಚೆನ್ನಾಗಿರಲಿ ಅಂತೇಳಿ ದಿನನಿತ್ಯ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಬದುಕು ಚೆನ್ನಾಗಿರಲಿ ಅಂತೇಳಿ ದಿನನಿತ್ಯ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ನಮಗಾಗಿ ದುಡಿದು ಮಾಡಿದಂಥ 21,50,000 ಜನ ಕ್ರಾಂತಿಕಾರಿಗಳನ್ನ ಸ್ವಾತಂತ್ರ್ಯದ ನಂತರ ನಮ್ಮ ಸಲುವಾಗಿ ಹುತಾತ್ಮರಂತ 70,000ಕ್ಕಿಂತ ಹೆಚ್ಚು ಆ ವೀರಪುತ್ರರನ್ನ ದಿನನಿತ್ಯ ಸ್ಮರಣೆ ಮಾಡಿಕೊಂಡು ಅವರಂತೆ ನಮ್ಮ ಬದುಕು ಗಟ್ಟಿಯಾಗಬೇಕು. ನಮ್ಮ ಬದುಕು ಯಾವುದೇ ಕಾರಣಕ್ಕೂ ಆ ಕಡೆಗೆ ಈ ಕಡೆಗೆ ವಿಚಲಿತರಾಗದೆ ಈ ದೇಶದ ಸಂಸ್ಕೃತಿ, ಸಂಸ್ಕಾರ, ಪರಂಪರೆಗಾಗಿ ದಿನನಿತ್ಯ ನಾವು 1 ಗಂಟೆ ಸಮಯವನ್ನು ಕೊಡ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು ಸಾರಿ 2 ಕೈಗಳನ್ನು ಮೇಲ್ ಮಾಡಿ ಮುಷ್ಟಿ ಕಟ್ಟಿ ತಾಯಿ ಭಾರತಿಗೆ ಉಚ್ಚ ಕಂಠದಿಂದ ಜೈಕಾರ ಹಾಕೋಣ.